Hello aspirants, good morning. Welcome to NCG Competitive Institution. ನಾನು ನಿಮ್ಮ ಸಿಂಧು. ಸೊ ಇವತ್ತಿನ ಹಿಂದೂ ನ್ಯೂಸ್ ಪೇಪರ್ ಅಲ್ಲಿ ಏನೇನೆಲ್ಲ ಆರ್ಟಿಕಲ್ಸ್ ಇದೆ, ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ನೀವು ಏನೇನೆಲ್ಲ ಓದಬೇಕು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ನಾನು ಕೊಡ್ತಾ ಬರ್ತೀನಿ. ಎಲ್ಲರೂ ಕೂಡ ಕ್ಲಾಸ್ ನ ನೋಡಿ ಹಾಗೆ ನೋಟ್ ಮಾಡ್ಕೊಳ್ತಾ ಬನ್ನಿ. ಓಕೆ, ಸೊ ಇವತ್ತಿನ ನ್ಯೂಸ್ ಪೇಪರ್ ತಗೊಂಡ್ರೆ ಏನೇನೆಲ್ಲ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಗಳನ್ನ ನೀವು ಓದ್ಬೇಕಂತ ಹೇಳಿದ್ರೆ, ಪೇಜ್ ನಂಬರ್ 1 ಇಂದ ಬಯೋ ಫೋರ್ಟಿಫೈಡ್ ಪೊಟ್ಯಾಟೋಸ್ ಬಗ್ಗೆ ನೀವು ಓದ್ಬೇಕಾಗುತ್ತೆ. ಸೊ ದಿಸ್ ಈಸ್ ರಿಲೇಟೆಡ್ ಟು ಅಗ್ರಿಕಲ್ಚರ್ in GS3 paper, both UPSC and KPSC. Next one, right to repair must include right to remember. So this is the editorial you must read today. So ಇದು ಎಲ್ಲಿ ಬರುತ್ತಪ್ಪ ಅಂತಂದ್ರೆ ಅಗೇನ್ ಇದು ಎನ್ವಿರಾನ್ಮೆಂಟಲ್ ಬರುತ್ತೆ, GS3 ಸಸ್ಟೈನಬಿಲಿಟಿ ಮತ್ತೆ ನಾವೇನು ಕರಿತೀವಿ ಸರ್ಕ್ಯುಲರ್ ಎಕಾನಮಿ, ಅದರಲ್ಲಿ ಈ ಆರ್ಟಿಕಲ್ ರಿಲೇಟೆಡ್ ಆಗಿದೆ. And third one, how does the World Bank classify the countries by the income? So this will come in economy. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಪ್ರಿಲಿಮ್ಸ್ ಅಥವಾ ಯಾವುದೇ ಎಕ್ಸಾಮ್ಸ್ ಅಲ್ಲೂ ಕೂಡ ಇದನ್ನ ಇದ್ರ ಬಗ್ಗೆ ಕೇಳಬಹುದು. ನೆಕ್ಸ್ಟ್ ಫೋರ್ತ್ ಇಂಪಾರ್ಟೆಂಟ್ ಒನ್, ಹೌ ರೈಲ್ವೆ ಟು ಸೈಲಾಂಗ್ ಹೆಲ್ಪ್ಸ್ ರೀಜನಲ್ ಕನೆಕ್ಟಿವಿಟಿ. ಓಕೆ, ಸೊ ಕನೆಕ್ಟಿವಿಟಿ, ಇನ್ಫ್ರಾಸ್ಟ್ರಕ್ಚರ್, ಜಿಯೋಗ್ರಫಿಲಿ ಇದು ಬರುತ್ತೆ, ಜಿಯೋಗ್ರಫಿ ಅಂಡ್ ಆಲ್ಸೋ IR ಅಲ್ಲೂ ಕೂಡ ಇದನ್ನ ಕೇಳಬಹುದು. IR ಅಲ್ಲಿ ಯಾವ ತರ ಕೇಳ್ತಾರೆ ಅದ್ರ ಬಗ್ಗೆ ಒಂದು ಕ್ವಶನ್ ಕೂಡ ಇದೆ, ಅದನ್ನು ಕೂಡ ನೋಡೋಣ. ಅಂಡ್ ಫಿಫ್ತ್ ಒನ್, ಗವರ್ಮೆಂಟ್ ಮೇ ಪುಷ್ ಫಾರ್ ಪ್ಯಾಸೇಜ್ ಆಫ್ ಕೀ ಸ್ಪೋರ್ಟ್ಸ್ ಬಿಲ್ ಇನ್ ಲೋಕಸಭಾ. ಸೊ ಏನಿದು ಸ್ಪೋರ್ಟ್ಸ್ ಬಿಲ್, ಇದ್ರ ಬಗ್ಗೆನೂ ಕೂಡ ನಾವು ನೋಡ್ತಾ ಬರ್ಬೇಕಾಗತ್ತೆ. ಅಂಡ್ ಸಿಕ್ಸ್ತ್ ಒನ್, ಡೆಲ್ಲಿ ಮಾನ್ಸೂನ್ ಸೆಷನ್ ಟು ರನ್ ಸೋನ್ಲಿ ಆನ್ ಸೋಲಾರ್ ಎಲೆಕ್ಟ್ರಿಸಿಟಿ. ಇದು ಏನು ಅಂತ ನೋಡೋಣ, ಇದು ಕೂಡ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಗೆ ಇಂಪಾರ್ಟೆಂಟ್ ಆಗಿದೆ. ಓಕೆ, ಸೊ ದಿಸ್ ಆರ್ ಆಲ್ ದಿ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಟುಡೇ. ಒನ್ ಬೈ ಒನ್ ವಿತ್ ಕಂಪ್ಲೀಟ್ ಡೀಟೇಲ್ಸ್ ನಾವು ನೋಡ್ತಾ ಬರೋಣ. ಸೊ ಫಸ್ಟ್ ಒನ್, ಬಯೋ ಫೋರ್ಟಿಫೈಡ್ ಪೊಟ್ಯಾಟೋಸ್ ವರ್ ಇಂಟ್ರೊಡ್ಯೂಸ್ಡ್ ಇನ್ ಇಂಡಿಯಾ. ಅದಕ್ಕೂ ಮುಂಚೆ ವಾಟ್ ಈಸ್ ಬಯೋ ಫೋರ್ಟಿಫಿಕೇಶನ್ ಅನ್ನೋದನ್ನ ನಾವು ನೋಡ್ತಾ ಬರೋಣ. ಓಕೆ, ಸೊ ಫುಡ್ ಫೋರ್ಟಿಫಿಕೇಶನ್ ಅಂತ ಅಂದ್ರೆ ನಿಮ್ಗೆ ಗೊತ್ತು, ಫುಡ್ ಫೋರ್ಟಿಫಿಕೇಶನ್ ಅಲ್ಲಿ ಏನ್ ಮಾಡ್ತಾರೆ, ಆಫ್ಟರ್ ಹಾರ್ವೆಸ್ಟಿಂಗ್, ಸೊ ಕ್ರಾಪ್ ನ ತಗೊಂಡಾದ್ಮೇಲೆ ಅಲ್ಲಿಗೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಕೆಲವೊಂದು ಮಿನರಲ್ಸ್ ಗಳನ್ನ, ವಿಟಮಿನ್ಸ್ ಗಳನ್ನ ಆಡ್ ಮಾಡ್ತಾರೆ. ದೆನ್ ವಾಟ್ ಈಸ್ ಬಯೋ ಫೋರ್ಟಿಫಿಕೇಶನ್ ಅಂತ ಕೇಳಿದ್ರೆ, ಇಟ್ಸ್ ಅ ಪ್ರೋಸೆಸ್ ಆಫ್ ಇನ್ಕ್ರೀಸಿಂಗ್ ದ ನ್ಯೂಟ್ರಿಷನ್ ವ್ಯಾಲ್ಯೂಸ್ ಆಫ್ ದಿ ಫುಡ್ ಕ್ರಾಪ್ಸ್ ಬೈ ಬ್ರೀಡಿಂಗ್. ಓಕೆ, ಸೊ ಏನಾಗಿ ಇನ್ನ ಕ್ರಾಪ್ ಹಾರ್ವೆಸ್ಟ್ ಅಲ್ಲೇ ಬಂದಿರಲ್ಲ, ಗಿಡದಲ್ಲೇ ಏನ್ ಮಾಡ್ತಾರಪ್ಪ ಅಂತಂದ್ರೆ ಬ್ರೀಡಿಂಗ್ ಮುಖಾಂತರ ನ್ಯೂಟ್ರಿಷನ್ಸ್ ಗಳನ್ನ ಆಡ್ ಮಾಡ್ತಾ ಬರ್ತಾರೆ ಟು ಹ್ಯಾವ್ ಅ ಹೈಯರ್ ಲೆವೆಲ್ ಆಫ್ ಎಸೆನ್ಷಿಯಲ್ ವಿಟಮಿನ್ಸ್ ಅಂಡ್ ದ ಮಿನರಲ್ಸ್. ಸೊ ಹೌ ಇಟ್ ಕ್ಯಾನ್ ಬಿ ಅಚೀವ್ಡ್? ಇಟ್ ಕ್ಯಾನ್ ಬಿ ಅಚೀವ್ಡ್ ಥ್ರೂ ಟೂ ವೇಸ್. ಒನ್ ವೇ ಇಸ್ ಕನ್ವೆನ್ಷನಲ್ ಪ್ಲಾಂಟ್ ಬ್ರೀಡಿಂಗ್ ಅಂಡ್ ಸೆಕೆಂಡ್ ವೇ ಇಸ್ ಬಯೋಟೆಕ್ನಾಲಜಿ ಅಥವಾ ಜೆನೆಟಿಕ್ ಮಾಡಿಫಿಕೇಶನ್. ಇವೆರಡು ಮೆಥಡ್ ಅಲ್ಲಿ ಏನ್ ಮಾಡಬಹುದಪ್ಪ ಅಂತ ಹೇಳಿದ್ರೆ ಬಯೋ ಫೋರ್ಟಿಫಿಕೇಶನ್ ನ ಮಾಡ್ತಾ ಬರಬಹುದು. Next, after that, so what is the key feature of biofortification? So mainly to target the micronutrient deficiency. Okay, so usually ನಾವು ಏನ್ ಮಾಡ್ತೀವಿ, we will eat a food, ಊಟನ ತಿಂತೀವಿ, ಬಟ್ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಸಿಗುತ್ತಾ? ಸಿಗಲ್ಲ. ಸೊ ದೇರ್ ಆರ್ ಲ್ಯಾಕ್ ಆಫ್ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಗಳು ತುಂಬಾ ಕಡಿಮೆ ಇರುತ್ತೆ. ಅದನ್ನ ಎನ್ರಿಚ್ ಮಾಡೋದಕ್ಕೆ ಅಂತ ಏನ್ ಮಾಡ್ತಾರೆ, ಬಯೋಫೋರ್ಟಿಫಿಕೇಶನ್ ನ ಮಾಡ್ತಾರೆ. ಅಂಡ್ ಸೆಕೆಂಡ್ ಒನ್, ಫೋಕಸ್ ಆನ್ ಸ್ಟಾಪಲ್ ಕ್ರಾಪ್ಸ್ ವೈಡ್ಲಿ ಕನ್ಸ್ಯೂಮ್ಡ್ ಬೈ ದ ಪಾಪ್ಯುಲೇಷನ್. ಸೊ ಹೈ ಲೆವೆಲ್ ಪಾಪ್ಯುಲೇಷನ್, ಇವಾಗ ನಾವು ನೋಡಿದ್ರೆ ಡೈಲಿ ಏನ್ ತಿಂತೀವಿ ಅಂತ ಕೇಳಿದ್ರೆ ರೈಸ್ ತಿಂತೀವಿ, ವೀಟ್ ತಿಂತೀವಿ, ಓಕೆ, ದೆನ್ ಅದರ್ ಮಿಲೆಟ್ಸ್ ಗಳನ್ನ ತಿಂತಾ ಬರ್ತೀವಿ. ಇದರಲ್ಲಿ ನ್ಯೂಟ್ರಿಯೆಂಟ್ಸ್ ಲ್ಯಾಕ್ ಆಗಿದ್ರೆ ಅದನ್ನ ಎನ್ಹಾನ್ಸ್ ಮಾಡುವಂತಹ ಕೆಪಾಸಿಟಿನೂ ಕೂಡ ಅದರಲ್ಲಿ ಇದೆ, ಬಯೋಫೋರ್ಟಿಫಿಕೇಶನ್ ಅಲ್ಲಿ ಇದೆ. ಸಿ ದಿಸ್ ರೈಸ್, ವೀಟ್, ಮೇಸ್, ಪೊಟ್ಯಾಟೋ, ಸ್ವೀಟ್ ಪೊಟ್ಯಾಟೋ, ಇದರಲ್ಲೆಲ್ಲರೂ ಕೂಡ ಏನ್ ಮಾಡುವಂಥದ್ದು, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಗಳನ್ನ ಆಡ್ ಮಾಡುವಂಥದ್ದು. ನನ್ನ ಎಕ್ಸಾಂಪಲ್ಸ್ ಗಳನ್ನ ನೋಡ್ತಾ ಬಂದ್ರೆ ಬಯೋಫೋರ್ಟಿಫಿಕೇಶನ್ ಯಾವ್ದೆಲ್ಲ ಎಕ್ಸಾಂಪಲ್ಸ್ ಇದೆ, ಗೋಲ್ಡನ್ ರೈಸ್. ಓಕೆ, ಸೊ ಗೋಲ್ಡನ್ ರೈಸ್ ಇಟ್ ಈಸ್ ಎನ್ರಿಚ್ಡ್ ವಿತ್ ವಿಟಮಿನ್ ಎ. ಹಾಗೇನೆ ಜಿಂಕ್ ಎನ್ರಿಚ್ಡ್ ವೀಟ್ ಕೂಡ ಇದೆ, ಇದು ಇಂಡಿಯಾದಲ್ಲೇ ಇರುವಂತದ್ದು. ದೆನ್ ಐರನ್ ಎನ್ರಿಚ್ಡ್ ಬೀನ್ಸ್, ಇಟ್ ಈಸ್ ಇನ್ ಆಫ್ರಿಕಾ. ಅಂಡ್ ರೈಟ್ ನಾವು ಸೊ ವಿ ಆರ್ ಫೋಕಸಿಂಗ್ ಆನ್ ಎನ್ರಿಚಿಂಗ್ ಐರನ್ ಕಂಟೆಂಟ್ ಇನ್ ಸ್ವೀಟ್ ಪೊಟ್ಯಾಟೋ. ಬಟ್ ಆಲ್ರೆಡಿ ನಮ್ಮ ಇಂಡಿಯಾದಲ್ಲಿ ವಿಟಮಿನ್ ಎ ಎನ್ರಿಚ್ಡ್ ಪೊಟ್ಯಾಟೋ ಇದೆ. ಓಕೆ, ಸೊ ನಾವು ವಿ ಆರ್ ಫೋಕಸಿಂಗ್ ಆನ್ ಐರನ್ ಬಯೋಫೋರ್ಟಿಫೈಡ್ ಪೊಟ್ಯಾಟೋ. ಓಕೆ, ಸೊ ಇದ್ರ ಬಗ್ಗೆ ಏನ್ ಆರ್ಟಿಕಲ್ ಅಲ್ಲಿ ಹೇಳಿ. So first one, biofortified potatoes in India. So it is biofortified potatoes added iron content to be introduced in Indian market. Indian market ಅಲ್ಲಿ introduce ಮಾಡ್ತೀವಿ iron content ಇರೋದನ್ನ ಅಂತ ಹೇಳಿ. ಇದನ್ನ ಯಾರು ಡೆವಲಪ್ಮೆಂಟ್ ಮಾಡ್ತಾ ಇರುವಂತದ್ದು? It is International Potato Center. It is there in Peru. Okay, they are collaborating with India. ಇಂಟರ್ನ್ಯಾಷನಲ್ ಪೊಟ್ಯಾಟೋ ಸೆಂಟರ್, ಇದನ್ನ ICIP ಅಂತ ಕರಿತೀವಿ. ಎಲ್ಲಿ ಇದೆ ಇದು? ಪೆರು ಅಲ್ಲಿ ಇದೆ. ಸೊ ನಾವು ದೇ ಕೊಲಾಬರೇಟೆಡ್ ವಿತ್ ಇಂಡಿಯಾ ಅಂಡ್ ದೇ ಆರ್ developing iron content sweet potato. Okay, so remember this one also.
Then what is the aim? To address the nutritional deficiency, especially iron deficiency, and improve the public health. Okay, so iron deficiency ಆದಾಗ there are many diseases will come. ಅದರಲ್ಲಿ one of the best example ಯಾವ್ದಪ್ಪ ಅಂತ ಅಂದ್ರೆ ಅನಿಮಿಯಾ. ಓಕೆ, ಇದನ್ನೆಲ್ಲ ರೆಡ್ಯೂಸ್ ಮಾಡೋದಕ್ಕೆ ಅಂತ ಹೇಳಿ ನಾವೇನ್ ಮಾಡ್ತಿರುವಂತ ಬಯೋಫೋರ್ಟಿಫಿಕೇಶನ್ ಮಾಡ್ತಾ ಇರುವಂತದ್ದು. ಬಯೋಫೋರ್ಟಿಫಿಕೇಶನ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ಜೀನ್ ಎಡಿಟಿಂಗ್. ಓಕೆ, ಅಥವಾ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್. ಅದು ಇದು ಬಹಳ ಡಿಫ್ರೆನ್ಸ್ ಇರುತ್ತೆ. ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ನ್ಯೂಟ್ರಿಷನ್ ಅಥವಾ ಮಿನರಲ್ಸ್ ನ ಎನ್ರಿಚ್ಮೆಂಟ್ ಮಾಡ್ತಾರೆ ಹೊರತು ಯಾವುದೇ ತರದ ಜೀನ್ ನ ಅಲ್ಲಿ ಚೇಂಜ್ ಮಾಡಲ್ಲ. ಜೆನೆಟಿಕಲಿ ಮಾಡಿಫೈಡ್ ಅಲ್ಲ ಅದು. ಸೊ ಈ ಡಿಫ್ರೆನ್ಸ್ ಕೂಡ ನಿಮ್ಗೆ ಗೊತ್ತಿರ್ಲಿ. ಓಕೆ, ಸೊ ನಾವು ಲೈಕ್ ಇನ್ currently in some states like Karnataka, Assam, West Bengal and Odishaದಲ್ಲಿ ಏನಿದೆಪ್ಪ ಅಂತಂದ್ರೆ ಬಯೋಫೋರ್ಟಿಫೈಡ್ ಸ್ವೀಟ್ ಪೊಟ್ಯಾಟೋಸ್ ಆರ್ ಅವೈಲಬಲ್. ಹಾಗೇನೆ ಬಯೋಫೋರ್ಟಿಫೈಡ್ ಪೊಟ್ಯಾಟೋ ಸೀಡ್ಸ್ ಆರ್ ಅಂಡರ್ ಎವ್ಯಾಲ್ಯೂಯೇಷನ್ ಬೈ ICAR for Indian growing conditions. Okay, so whatever biofortified potatoes are there in our Karnataka, ನಾವ್ ಏನ್ ಮಾಡ್ತಿದೀವಿ ಅದನ್ನ ಗ್ರೋ ಮಾಡ್ಬೇಕಂತ ಹೇಳಿದ್ರೆ we need a seed. ಸೊ ಟು ಗ್ರೋ ಎನಿ ಪ್ಲಾಂಟ್ಸ್ ವಿ ನೀಡ್ ಅ ಸೀಡ್. ಅದೇ ತರ ಪೊಟ್ಯಾಟೊ ಬೆಳೆದು ಕೂಡ ಸೊ ಪೊಟ್ಯಾಟೊ ಟ್ಯೂಬರ್ಸ್ ಗಳು ಬೇಕಾಗುತ್ತೆ. ಅದನ್ನ ಪೊಟ್ಯಾಟೊ ಟ್ಯೂಬರ್ ಸೀಡ್ಸ್ ಅಂತಾನು ಕೂಡ ಕರಿತೀವಿ. ಅದನ್ನ ನಾವ್ ಏನ್ ಮಾಡ್ತಿದ್ವಿ, ಇಂಪೋರ್ಟ್ ಮಾಡ್ಕೊಳ್ತಾ ಇದ್ವಿ. ಇವಾಗ ನಾವೇನ್ ಮಾಡ್ತೀವಿ, ವಿ ವಿಲ್ ಜನರೇಟ್ ಆರ್ ವಿ ವಿಲ್ ಪ್ರೊಡ್ಯೂಸ್ ಅವರ್ ಓನ್ ಪೊಟ್ಯಾಟೊ ಸೀಡ್ಸ್. ಸೊ ಇಟ್ ಈಸ್ ಅಂಡರ್ ಎವ್ಯಾಲ್ಯೂಯೇಷನ್ ಬೈ ICAR. ಓಕೆ, ದೆನ್ ಇಲ್ಲಿ ನಾವು ನೋಡೋದಿದ್ರೆ as I said, so CIP ಸೌತ್ ಏಷ್ಯಾ ರೀಜನಲ್ ಸೆಂಟರ್ ನ ಎಲ್ಲಿ ಓಪನ್ ಮಾಡ್ತಿದಾರಪ್ಪ ಅಂತ ಹೇಳಿದ್ರೆ ಆಗ್ರಾದಲ್ಲಿ ಓಪನ್ ಮಾಡ್ತಿದ್ದಾರೆ ಇಂಡಿಯಾದಲ್ಲಿ. ಓಕೆ, ಸೊ ದ ಪೆರು ಇನ್ಸ್ಟಿಟ್ಯೂಟ್ ಇಸ್ ಕೊಲಾಬರೇಟಿಂಗ್ ಇನ್ ಇಂಡಿಯಾ. ಸೊ ವೇರ್ ಇಟ್ ಇಸ್ ದೇರ್ ಇನ್ ಆಗ್ರಾ. ಸೊ ಈ ಆಗ್ರಾ ಏನಿದೆ ಇದನ್ನ ಆರ್ಟ್ ಆಫ್ ದಿ ಪೊಟ್ಯಾಟೊ ಬೆಲ್ಟ್ ಇನ್ ಇಂಡೋ ಗ್ಯಾಂಗ್ಯಾಟಿಕ್ ಪ್ಲೇನ್ ಅಂತ ಕರೀತಾರೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್. ಸೊ ರಿಮೆಂಬರ್ ಇಟ್. ಎಲ್ಲಿ ಮಾಡ್ತಿರುವಂತದ್ದು ಆಗ್ರಾದಲ್ಲಿ. ಆಗ್ರಾ ಇಸ್ ಕಾಲ್ಡ್ ಆಸ್ ದಿ ಆರ್ಟ್ ಆಫ್ ಪೊಟ್ಯಾಟೊ ಬೆಲ್ಟ್ ಇನ್ ಇಂಡಿಯಾ. Okay, so then it is supported by the Uttar Pradesh government. Uttar Pradesh government and National Horticulture Board ಇಬ್ರು ಕೂಡ ಏನ್ ಮಾಡ್ತಿದ್ದಾರೆ, ಇದನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಓಕೆ, ಸೊ ರಿಮೆಂಬರ್ ಇದು ಕೂಡ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬಂದಾಗ ಇಂಪಾರ್ಟೆಂಟ್ ಆಗಬಹುದು. ನೆಕ್ಸ್ಟ್, ಸೊ ನಾವ್ ಇವಾಗ ನೋಡ್ತಾ ಇದ್ರೆ ಇಂಡಿಯನ್ ಫಾರ್ಮರ್ಸ್ ದೇ ಆರ್ ಸೀಕಿಂಗ್ ವಿತ್ ವೆರೈಟೀಸ್. ಹೈಯರ್ ಈಲ್ಡ್ ಸಿಗಬೇಕು ಮತ್ತೆ ಫ್ಯೂವರ್ ಆಗ್ರೋ ಕೆಮಿಕಲ್ ಇನ್ಪುಟ್ಸ್, ದೆನ್ ಬೆಟರ್ ಇಂಟಿಗ್ರೇಷನ್ ಆಫ್ ಫುಡ್ ಪ್ರೊಸೆಸಿಂಗ್ ಅಂಡ್ ವ್ಯಾಲ್ಯೂ ಚೈನ್. ಇವೆರಡೂ ಕೂಡ ಏನಿದೆ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಇರುವಂತದ್ದು. ಹಾಗೆ ಇದು ಕೂಡ ಒನ್ ಆಫ್ ದಿ ಚಾಲೆಂಜ್. ಓಕೆ, ಸೊ ಅದನ್ನ ನಾವ್ ಏನ್ ಮಾಡ್ಬೋದು, ಫ್ರಮ್ ದಿಸ್ ವಿ ಕ್ಯಾನ್ ಎನ್ಹಾನ್ಸ್ ಇಟ್. ಓಕೆ, so higher yields with the fewer agrochemical inputs. So because of the biofortification and other biotechnology ಯೂಸ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ಅದರ್ ಫರ್ಟಿಲೈಸರ್ಸ್ ಗಳನ್ನ ಯೂಸ್ ಮಾಡೋದು ಕಡಿಮೆ ಆಗುತ್ತೆ. ಸೊ ದಟ್ ಫಾರ್ಮರ್ಸ್ ವಿಲ್ ಗೆಟ್ ಹೈ yields ಆಲ್ಸೋ ಅಂಡ್ ಅದರಿಂದ ಆಗುವಂತ ಹೆಲ್ತ್ ಇಂಪ್ಯಾಕ್ಟ್ ಕೂಡ ಕಡಿಮೆ ಆಗ್ತಾ ಬರ್ತಿರುತ್ತೆ. Okay, so then the CIP ensures vulnerable section to have access to a nutritional potatoes. ಯಾರೆಲ್ಲರೂ ಕೂಡ, so in Indian market if you take, many people will consume potatoes, but potatoes ಅಲ್ಲಿ ಅಷ್ಟೊಂದು ನ್ಯೂಟ್ರಿಷನ್ ಇರೋದಿಲ್ಲ. ಮೇನ್ಲಿ ಇಟ್ ಆಸ್ ಅ ಸ್ಟಾರ್ಚ್. ಓಕೆ, ಸೊ ದ್ಯಾಟ್ ಎಲ್ಲರೂ ಕೂಡ ಇದನ್ನ ಏನಾಗಬೇಕು, ಚೀಪ್ ಆಗಿ ಎಲ್ಲರಿಗೂ ನ್ಯೂಟ್ರಿಷನ್ ಸಿಗ್ಲಿ ಅಂತ ಹೇಳಿ ಮಾಡ್ತಾ ಇರುವಂತದ್ದು. ಓಕೆ, ದೆನ್ ಇದನ್ನ ನಾವು ಬೆಳೆಸೋದ್ರಿಂದ ಇನ್ನೊಂದು ಕೂಡ ಏನಾಗುತ್ತಪ್ಪ ಅಂತಂದ್ರೆ ಈವನ್ ಚಿಲ್ಡ್ರನ್ಸ್ ಅಲ್ಲೂ ಕೂಡ ನಾವು ನ್ಯೂಟ್ರಿಷನ್ಸ್ ಎನ್ಹಾನ್ಸ್ಮೆಂಟ್ ಮಾಡಬಹುದು. ಎಕ್ಸಾಂಪಲ್ ಥ್ರೂ ಮಿಡ್ ಡೇ ಮೀಲ್ ಸ್ಕೀಮ್. ಓಕೆ, ದೆನ್ ಪಬ್ಲಿಕ್ ಸೆಕ್ಟರ್ ಇದನ್ನ ಪ್ರೊಕ್ಯೂರ್ ಮಾಡ್ಕೊಂಡು ಕೂಡ ಬೇರೆ ಬೇರೆ ಡೆವಲಪ್ಮೆಂಟಲ್ ಸ್ಕೀಮ್ ಅಲ್ಲೂ ಕೂಡ ಆಡ್ ಮಾಡ್ಕೋಬಹುದು ಅಂತ ಹೇಳಿ ಯಾರು ಹೇಳ್ತಿದ್ದಾರೆ, ರೈಟರ್ ಹೇಳ್ತಾ ಇದ್ದಾರೆ. ದೆನ್ ಆಫ್ಟರ್ ದಟ್ ಬ್ರೀಡಿಂಗ್ ಅಂಡ್ ಸೀಡ್ಸ್ ಸಪ್ಲೈ ಚೈನ್. ಸೊ ಐ ಆಲ್ರೆಡಿ ಸೆಡ್ ದಟ್ ಆಲ್ರೆಡಿ ಏನ್ ಅವೈಲಬಲ್ ಇದೆಯೋ ಪೊಟ್ಯಾಟೊ ಸೀಡ್ಸ್ ಅಂದ್ರೆ ಏನ್ ಮಾಡ್ತಿದೀವಿ, ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ. ಸೊ ವಿ ವಿಲ್ ಡೆವಲಪ್ ಅವರ್ ಓನ್ ಪೊಟ್ಯಾಟೊ ಟ್ಯೂಬರ್ಸ್ ಸೊ ದಟ್ ಆಲ್ ದ ಫಾರ್ಮರ್ಸ್ ಗೆಟ್ ಅವೈಲಬಲ್ ದಿಸ್ ಸೀಡ್ಸ್ ಈಸಿಲಿ. ಅವಾಗ ಏನ್ ಮಾಡ್ಬೋದು, ಎಲ್ಲರೂ ಕೂಡ ಬೆಳಿಬಹುದು. ದೆನ್ ಮಾರ್ಕೆಟ್ ಅಲ್ಲೂ ಕೂಡ ಒಳ್ಳೆ ಬೆಳೆ ಸಿಗುತ್ತೆ. ಹಾಗೇನೆ ಅವರಿಗೆ ಎಲ್ಲರಿಗೂ ಕೂಡ ಏನ್ ಸಿಗುತ್ತೆ, ನ್ಯೂಟ್ರಿಷನ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಆಲ್ಸೋ CIP plans to work in a private sector to ensure the multiplication and timely supply of high quality potato seeds. Okay, so remember this point also when it comes to a mains perspective, how to write these points. Then economic potentially bandre, so India offers the potential for economic growth, rural development and improved nutritional security. So we will see in India, so what is the thing, how much potatoes we are growing anta nodta barana. So in Indian scenario, growing potatoes growing status in India anta bandaga, India is the second largest producer of the potatoes in the world. Okay, so first yaar barutte, China barutte, and a second largest producer of potato in the world anta bandre, that is India only. Then it has
15% ಆಫ್ ದಿ ಗ್ಲೋಬಲ್ ಪೊಟ್ಯಾಟೊ ಪ್ರೊಡಕ್ಷನ್. 15% ಗ್ಲೋಬಲ್ ಪ್ರೊಡಕ್ಷನ್ ಎಲ್ಲಿ ನಡೆಯುತ್ತೆ? ಇಂಡಿಯಾದಲ್ಲೇ ನಡೆಯುತ್ತೆ. ಓಕೆ, ದೆನ್ ಏರಿಯಾ ಅಂಡ್ ಪ್ರೊಡಕ್ಷನ್ ಅಲ್ಲಿ ಬಂದಾಗ ಆಲ್ಮೋಸ್ಟ್ ಟೋಟಲ್ ಏರಿಯಾ ತಗೊಂಡಾಗ 2.2 ಮಿಲಿಯನ್ ಹೆಕ್ಟರ್ಸ್ ಏನು ಫಾರ್ಮರ್ಸ್ ಗಳು ಏನ್ ಮಾಡ್ತಿದಾರಪ್ಪ ಅಂದ್ರೆ ಪೊಟ್ಯಾಟೋಸ್ ಗಳನ್ನ ಬೆಳೀತಾ ಇದ್ದಾರೆ. ದೆನ್ ಪ್ರೊಡಕ್ಷನ್ ಅಲ್ಲಿ ಬಂದಾಗ 53 to 54 ಮಿಲಿಯನ್ ಟನ್ಸ್ ಆನ್ಯುವಲಿ ದ ಇಂಡಿಯನ್ ಫಾರ್ಮರ್ಸ್ ಆರ್ producing, and per hectare it will give almost 24 to 25 tons per hectare. Okay, so compared to the global ಹೈ ಲೆವೆಲ್ಗೆ ನಾವೇನ್ ಮಾಡ್ತಿದೀವಪ್ಪ ಅಂತ ಹೇಳಿದ್ರೆ ಪೊಟ್ಯಾಟೋಸ್ ನ ಬೆಳೀತಾ ಇದ್ವಿ. ಬಟ್ ಇನ್ ದಿಸ್ ಪೊಟ್ಯಾಟೋಸ್ ದ ನ್ಯೂಟ್ರಿಷನ್ ಕಂಟೆಂಟ್ ಇಸ್ ಲೋ. ಸೊ ಆ ನ್ಯೂಟ್ರಿಷನ್ ಎನ್ಹಾನ್ಸ್ಮೆಂಟ್ ಮಾಡೋದಕ್ಕೆ ಇವಾಗ ಬಯೋಫೋರ್ಟಿಫೈಡ್ ಪೊಟ್ಯಾಟೋಸ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇರುವಂತದ್ದು. ಅಂಡ್ ಮೇಜರ್ ಗ್ರೋಯಿಂಗ್ ಪೊಟ್ಯಾಟೋ ಸ್ಟೇಟ್ಸ್ ಗಳನ್ನ ನೋಡೋದಿದ್ರೆ ಯಾವ್ದೆಲ್ಲ ಇದೆ? ಒಂದು ಫಸ್ಟ್ ಒನ್ ಇಸ್ ದ ಉತ್ತರ ಪ್ರದೇಶ್, ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್. ಸೊ ದಟ್ ಈಸ್ ವೈ ದ UP ಗವರ್ಮೆಂಟ್ ಇಸ್ ಕೊಲಾಬರೇಟಿಂಗ್ ವಿತ್ ದ CIP ಆಫ್ ಇಂಡಿಯಾ. ಓಕೆ, ಆಗ್ರಾದಲ್ಲಿ ಇರೋದನ್ನ ಕೊಲಾಬ್ರೇಟ್ ಮಾಡ್ಕೊಳ್ತಾ ಇದ್ದಾರೆ. ಓಕೆ, ಸೆಕೆಂಡ್ ಒನ್ ಇಸ್ ವೆಸ್ಟ್ ಬೆಂಗಾಲ್. ಫಸ್ಟ್ ಒನ್ ಇಸ್ ಉತ್ತರ ಪ್ರದೇಶ್, ಸೆಕೆಂಡ್ ಒನ್ ಇಸ್ ವೆಸ್ಟ್ ಬೆಂಗಾಲ್, ಅಂಡ್ ಥರ್ಡ್ ಒನ್ ಇಸ್ ಮಧ್ಯ ಪ್ರದೇಶ್. And after that followed by Gujarat, Punjab, Assam, Karnataka, Himachal Pradesh. So just remember 3 states. ಯಾವ್ದಪ್ಪ ಅಂದ್ರೆ ಉತ್ತರ ಪ್ರದೇಶ್, ವೆಸ್ಟ್ ಬೆಂಗಾಲ್ ಅಂಡ್ ದ ಮಧ್ಯ ಪ್ರದೇಶ್. ಅಂಡ್ ವೆನ್ ಇಟ್ ಕಮ್ಸ್ ಟು ಬೆಲ್ಟ್ ಅಲ್ಲಿ ಬಂದಾಗ ಇಂಡೋ ಗ್ಯಾಂಗೆಟಿಕ್ ಪ್ಲೇನ್ ಏನಿದೆ, ಸೊ ದಟ್ ಬೆಲ್ಟ್ ಅಲ್ಲಿ ಏನ್ ಮಾಡ್ತಿದೀವಿ ನಾವು? ಸಿಕ್ಕಾಪಟ್ಟೆ ಪೊಟ್ಯಾಟೋಸ್ ಗಳನ್ನ ನಮ್ಮ ದೇಶದಲ್ಲಿ ಬೆಳೆಸ್ತಾ ಇದೀವಿ. ಓಕೆ, ಸೊ ನ್ಯೂ ಫೋಕಸ್ ವಿಲ್ ಎನ್ಹಾನ್ಸ್ ದಿ ನ್ಯೂಟ್ರಿಷನಲ್ ಸೆಕ್ಯೂರಿಟಿ. ಓಕೆ ಗೈಸ್, ಸೊ ಫ್ರಮ್ ದಿಸ್ ವಾಟ್ ವಿ ಆರ್ ಸೀಯಿಂಗ್, ಸೊ ಇಂಡಿಯಾದಲ್ಲಿ ಎಕನಾಮಿಕ್ ಪೊಟೆನ್ಷಿಯಲ್ ಇದೆ. ಆ ಪೊಟೆನ್ಷಿಯಲ್ ನಾವೇನ್ ಮಾಡ್ಬೇಕು? ಎನ್ಹಾನ್ಸ್ಮೆಂಟ್ ಮಾಡ್ಬೇಕು. ಅದಕ್ಕೋಸ್ಕರ ನಾವೇನ್ ಮಾಡ್ತಾ ಇದೀವಿ? ಬಯೋಫೋರ್ಟಿಫೈಡ್ ಪೊಟ್ಯಾಟೋಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದೀವಿ. ದೆನ್ ಪೊಟ್ಯಾಟೋಸ್ ಅಲ್ಲಿ ಬಂದಾಗ ಪೊಟ್ಯಾಟೋ ಬೆಳೆಯೋದಕ್ಕೆ ವಾಟ್ ಈಸ್ ದ ಆಗ್ರೋ ಕ್ಲೈಮೆಟಿಕ್ ಕಂಡೀಷನ್ ರಿಕ್ವೈರ್ಡ್? ಓಕೆ, ಇದೂ ಕೂಡ ನಿಮ್ಮ ಪ್ರಿಲಿಮ್ಸ್ ಅಲ್ಲಿ ಬರುತ್ತೆ ಕ್ವಶನ್ಸ್. ಓಕೆ, ಕ್ರಾಪ್ಸ್ ಅಲ್ಲಿ ಯೂಶುವಲಿ ಕ್ವಶನ್ಸ್ ಗಳನ್ನ ಕೇಳ್ತಾರೆ ಬೋತ್ ಇನ್ ಪ್ರಿಲಿಮ್ಸ್ ಅಂಡ್ ಮೇನ್ಸ್. ಓಕೆ, ಸೊ ರೈಸ್ ಬಗ್ಗೆ ಕೇಳಿದ್ರೆ ಎಲ್ಲರೂ ಕೂಡ ಹೇಳ್ತೀರಾ, ವೀಡ್ಸ್ ಬಗ್ಗೆ ಎಲ್ಲರೂ ಕೂಡ ನಿಮ್ಮ ಥಿಯರಿ ಬುಕ್ ಅಲ್ಲಿ ಓದಿರ್ತೀರಾ. ಬಟ್ ಕರೆಂಟ್ ಅಫೇರ್ಸ್ ಅಲ್ಲಿ ಬಂದಾಗ ಯಾವ್ದೆಲ್ಲ ಕ್ರಾಪ್ಸ್ ಗಳು ಕರೆಂಟ್ ಅಫೇರ್ಸ್ ಅಲ್ಲಿ ಇರುತ್ತೋ ಅದ್ರ ಬಗ್ಗೆನೂ ಕೂಡ ಅದ್ರ ಸ್ಟೇಟಸ್ ಆಗಿರ್ಬೋದು, ಮತ್ತೆ ಅದ್ರದ ಕ್ಲೈಮೆಟಿಕ್ ರಿಕ್ವೈರ್ಮೆಂಟ್ ಆಗಿರ್ಬೋದು, ಇದನ್ನೆಲ್ಲರೂ ಕೂಡ ನೀವೇನ್ ಮಾಡ್ತಾ ಬರ್ಬೇಕು? ನೋಟ್ ಮಾಡ್ತಾ ಬರ್ಕೋಬೇಕು. ಓಕೆ, ಸೊ ಪೊಟ್ಯಾಟೋ ಅಲ್ಲಿ ಬಂದಾಗ ಸೊ ಕ್ಲೈಮೇಟ್ ವಾಟ್ ಇಟ್ ಇಸ್ ರಿಕ್ವೈರ್ಡ್? ಇಟ್ ರಿಕ್ವೈರ್ಸ್ ಅ ಕೂಲ್ ವೆದರ್, ಆಪ್ಟಿಮಮ್ ಟೆಂಪರೇಚರ್ ಫಾರ್ ದ ಟ್ಯೂಬರ್ ಗ್ರೋತ್. ಟ್ಯೂಬರ್ ಗ್ರೋತ್ ಗೆ ಎಷ್ಟು ಟೆಂಪರೇಚರ್ ಇರ್ಬೇಕಪ್ಪ ಅಂದ್ರೆ 15 to 20 ಡಿಗ್ರಿ ಸೆಲ್ಸಿಯಸ್ ಇರಬೇಕು. ಅಂಡ್ ಸಾಯಿಲ್, ಯಾವ ತರ ಸಾಯಿಲ್ ಸಿಕ್ಕಾಪಟ್ಟೆ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಹೇಳಿದ್ರೆ ವೆಲ್ ಡ್ರೈನ್ ಸ್ಯಾಂಡಿ ಲೂಮ್ ಆಫ್ ದಿ pH 5.5 to 6.5 pH is required to grow the healthy potatoes. Then season ಅಲ್ಲಿ ಬಂದಾಗ ನಾರ್ತ್ ಇಂಡಿಯಾದಲ್ಲಿ ಅಕ್ಟೋಬರ್ ಟು ಮಾರ್ಚ್ ಅಲ್ಲಿ ರಾಬಿ ಕ್ರಾಪ್ ಆಗಿ ಇದನ್ನ ನಾವು ಬೆಳಿತೀವಿ. ಅದೇ ಸೌತ್ ಇಂಡಿಯಾದಲ್ಲಿ ಬಂದಾಗ ಇಟ್ ಈಸ್ ಗ್ರೋನ್ ಇಯರ್ ರೌಂಡ್. ಸೊ ಕೇಳಬಹುದು ವೆದರ್ ದ ಪೊಟ್ಯಾಟೋ ಇಸ್ ರಾಬಿ ಕ್ರಾಪ್ ಆರ್ ಅ ಖಾರಿಫ್ ಕ್ರಾಪ್ ಅಂತ ಕೇಳಿದ್ರೆ, ಸೊ ದೇರ್ ಇಸ್ ನೋ ಸಚ್ ಥಿಂಗ್. ನಾವು ನಾರ್ತ್ ಇಂಡಿಯಾದಲ್ಲಿ ತಗೊಂಡ್ರೆ ಯೂಶುವಲಿ ರಾಬಿ ಕ್ರಾಪ್ ಆಗಿ ಬರೀತಾರೆ. ದೆನ್ ಸದರ್ನ್ ಇಂಡಿಯಾದಲ್ಲಿ ತಗೊಂಡಾಗ ಅಲ್ಲಿ 2 ಸೀಸನ್ ಅಲ್ಲೂ ಕೂಡ ಬೆಳೀತಾರೆ. ದೆನ್ ಇಲ್ಲಿ ರೀಸನ್ ಅಲ್ಲಿ ಯೂಶುವಲಿ ಸಮ್ಮರ್ ಅಲ್ಲಿ ಬೆಳೀತಾರೆ. Okay, so it's like throughout the year we will get this crop. We can grow this crop. ಅದಕ್ಕೋಸ್ಕರ ಇದು ಯಾವುದೇ ಸೀಸನ್ಗೂ ಕೂಡ ಏನಾಗಿಲ್ಲ, ರಿಸ್ಟ್ರಿಕ್ಟ್ ಆಗಿಲ್ಲ. Okay, so see there. So the potato needs cool weather, but it is not a winter crop everywhere. Okay, it will grow in all over the India. Okay, so in a different seasons. Then ಇವಾಗಿನ ನಾವು ಚಾಲೆಂಜ್ ನೋಡ್ತಾ ಬಂದ್ರೆ ಪೊಟ್ಯಾಟೊ ಕಲ್ಟಿವೇಶನ್ ಅಲ್ಲಿ ಒಂದು ಸೀಡ್ ಅವೈಲಬಿಲಿಟಿ ಅಂಡ್ ಟೈಮ್ಲಿ ಪ್ಲಾಂಟಿಂಗ್. ಓಕೆ, ಇದ್ರ ಬಗ್ಗೆ ಸೀಡ್ ಅವೈಲಬಿಲಿಟಿನೂ ಕೂಡ ಕಡಿಮೆ ಇದೆ, ಹಾಗೇನೆ ಮತ್ತೆ ಕಾಸ್ಟಿ ಕೂಡ ಇದೆ. ದೆನ್ ಟೈಮ್ಲಿ ಪ್ಲಾಂಟಿಂಗ್ ಕೂಡ ಏನ್ ಮಾಡ್ತಾ ಇಲ್ಲ ನಮ್ಮ ಇಂಡಿಯಾದಲ್ಲಿ, ನಾವು ಕರೆಕ್ಟ್ ಆಗಿ ಮಾಡ್ತಾ ಇಲ್ಲ. ದೆನ್ ಪೋಸ್ಟ್ ಹಾರ್ವೆಸ್ಟ್ ಸ್ಟೋರೇಜ್ ಲಾಸಸ್ ಆಗಿರ್ಬೋದು, ದೆನ್ ಕೋಲ್ಡ್ ಸ್ಟೋರೇಜ್ ಇಲ್ಲದೆ ಇರೋದಾಗಿರ್ಬೋದು, ಪ್ರೈಸ್ ಫ್ಲಕ್ಚುಯೇಷನ್ ಆಗಿರ್ಬೋದು, ದೆನ್ ಪೊಟ್ಯಾಟೋಸ್ ಶಾರ್ಟ್ ಸೆಲ್ಫ್ ಲೈಫ್ ಆಗಿರೋದ್ರಿಂದ ಫ್ರೆಶ್ ಮಾರ್ಕೆಟ್ ಅಲ್ಲಿ ಇದ್ರನ್ನ ನಾವು ಸೇಲ್ ಮಾಡೋದಾಗಿರ್ಬೋದು, ಇದೆಲ್ಲವೂ ಕೂಡ ಏನಿದೆ, ದೇ ಆರ್ ದಿ ಚಾಲೆಂಜಸ್ ಅಲಾಂಗ್ ವಿತ್ ದ vulnerability to a pest and a diseases like a late blight and a bacterial wilt are the major diseases we will see it in a potato. So these are all these challenges are there. ಈ challenges ನ ಒಂದು ತಕ್ಕ ಮಟ್ಟಿಗೆ ರೆಡ್ಯೂಸ್ ಮಾಡೋದಕ್ಕೆ ಏನಾಗುತ್ತಪ್ಪ ಅಂತಂದ್ರೆ ಈ ಬಯೋ ಫೋರ್ಟಿಫೈಡ್ ಪೊಟ್ಯಾಟೋಸ್ ನಮಗೆ ಹೆಲ್ಪ್ ಮಾಡುತ್ತೆ. Okay, so this is the first article, and this much you should know for any examination, whether it is for the UPSC or a KPSC or any state examination, you should know about this one. Okay, so based on this there is a one question, both the prelims and a mains question. So video na pause ಮಾಡಿ try to answer to this prelims question. Okay, then after that class ಮುಗಿದ್ಮೇಲೆ ಈ mains question ಗೆ answer na ಮಾಡಿ. Okay, so what is the question? Which of the following statements about biofortified potatoes in India is or are correct?
They are enriched with iron content. Second one, they have been developed by Indian Councils of Agriculture and Research, ICAR. Then the Indo-Gangetic Plains are the one of the largest potato producing regions in the world. ಓಕೆ, ಸೊ ವೆನ್ ಯು ಸಿ ದಿಟ್, ನಾನು ಹೇಳಿರೋದು ಇಷ್ಟು ತನಕ ಏನ್ ಹೇಳಿದೆ ಅದನ್ನ ನೀವು ಕ್ಲಿಯರ್ ಆಗಿ ಕೇಳಿಸ್ಕೊಂಡಿದ್ರಿ ಅಂತ ಹೇಳಿದ್ರೆ, ಸೊ ಆಲ್ ದಿ ಆಪ್ಷನ್ಸ್ ಆರ್ ರೈಟ್. ದೆನ್ ಯಾವ ಆಪ್ಷನ್ ಇದೆ? ಆಪ್ಷನ್ ಡಿ ಇಸ್ ದಿ ರೈಟ್ ಆಪ್ಷನ್. Okay, then there is one of the main question is also there. So try to write the answer to this question. Discuss the significance of biofortified crops in addressing the nutritional security in India with the special reference to introduction of iron enriched potatoes. Okay, so first ಇಲ್ಲಿ ನೀವೇನ್ ಮಾಡಬೇಕು, ಬಯೋಫೋರ್ಟಿಫೈಡ್ ಕ್ರಾಪ್ಸ್ ಇಂದ ಯಾವ ತರ ನ್ಯೂಟ್ರಿಷನಲ್ ಸೆಕ್ಯೂರಿಟಿ ಇಂಡಿಯಾದಲ್ಲಿ ನಾವು ಕಾಪಾಡ್ತೀವಿ ಅದನ್ನ ಬರೀಬೇಕು. ದೆನ್ ಸೊ ಯು ಹ್ಯಾವ್ ಟು ಟೇಕ್ ದ ರೆಫರೆನ್ಸ್ ಆಫ್ iron enriched potatoes na ನೀವು ತಗೋಬೇಕು. Okay, so first write down the significance, write down the challenges and how it will help the iron enriched potatoes, how it is help to mitigate the challenges ಅಂತನೂ ಕೂಡ ಬರಿತಾ ಬನ್ನಿ. Okay, then second one ನೋಡೋಣ. ಇದು ಎಡಿಟೋರಿಯಲ್ ಅಲ್ಲಿ ಇರುವಂತದ್ದು ಪೇಜ್ ನಂಬರ್ 10 ಅಲ್ಲಿ, the right to repair and right to remember. So as I said, ಇದೆಲ್ಲಿ ಬರುತ್ತೆ? ಸರ್ಕ್ಯುಲರ್ ಎಕಾನಮಿಲಿ ಬರುತ್ತೆ, ಸಸ್ಟೈನಬಿಲಿಟಿ ಇನ್ ಎನ್ವಿರಾನ್ಮೆಂಟ್. Then ಇಲ್ಲಿ right to repair. So right to repair what? Right to repair all the appliances. So whatever you take appliances, then ಅಥವಾ ಗ್ಯಾಜೆಟ್ಸ್ ಗಳನ್ನ ತಗೊಳ್ತಾ ಬನ್ನಿ. ಸೊ ಲೆಟ್ಸ್ ಟೇಕ್ ದ ಎಕ್ಸಾಂಪಲ್ ಆಫ್ ಮೊಬೈಲ್ ಫೋನ್, ಲ್ಯಾಪ್ಟಾಪ್ಸ್ ಇದೇ ಆಗಿರ್ಬೋದು. ಸೊ ಒಂದು ಸರಿ ಅದೇನಾದ್ರು ಡ್ಯಾಮೇಜ್ ಆಯ್ತು ಅಂತ ಹೇಳಿದ್ರೆ ನಾವೇನ್ ಮಾಡಲ್ಲ, ಹಾಗೇನೆ ಎಸಿಯಲ್ಲ. ಓಕೆ, ಸೊ ಅದನ್ನ ಏನ್ ಮಾಡ್ತೀವಿ? ರಿಪೇರ್ ಮಾಡಿ ಯೂಸ್ ಮಾಡ್ತೀವಿ. ಬಟ್ ಅದು ಎಷ್ಟು ಲೆವೆಲ್ಗೆ ಇದೆಪ್ಪ ಅಂತಂದ್ರೆ, ಇನ್ ಇಂಡಿಯಾ ಅರೌಂಡ್ ಓನ್ಲಿ 30% ಆಫ್ ದಿ ಗಜೆಟ್ಸ್ ಆರ್ 30% ಆಫ್ ದಿ ಎಲೆಕ್ಟ್ರಾನಿಕ್ ಡಿವೈಸಸ್ ಗಳು ಏನಾಗ್ತಿದೆ, ರಿಪೇರ್ ಆಗಿ ಅದನ್ನ ರೀಯೂಸ್ ಮಾಡ್ತಾ ಇದ್ದಾರೆ. ಇನ್ ಆಲ್ ಅದರ್ ಥಿಂಗ್ಸ್ ನಾವೇನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ಸುಮ್ನೆ ಅದನ್ನ ಈ ವೇಸ್ಟ್ ತರ ಎಸಿತಾ ಇದೀವಿ, ವಿ ಆರ್ ನಾಟ್ ಯೂಸಿಂಗ್ ಇಟ್. ಓಕೆ, ಸೊ ಅದ್ರ ಬಗ್ಗೆ ಒಂದು ರಿಲೇಟೆಡ್ ಆರ್ಟಿಕಲ್ ಇದೆ, ಅದೇನೇನಿದೆ ಅಂತ ನಾವು ನೋಡ್ತಾ ಬರೋಣ. ಸೊ ಇಂಡಿಯನ್ ಗವರ್ಮೆಂಟ್ ಇನ್ May 2025 accepted the proposal for repairability index for mobile phones and appliances. ಓಕೆ, ಇದು ರೀಸೆಂಟ್ ಡೆವಲಪ್ಮೆಂಟ್ ಇಂಡಿಯಾದಲ್ಲಿ ಆಗ್ತಾ ಇರುವಂತದ್ದು. And new e-waste policies will incentivize the recycling. Okay, so e-waste ಗಳೆಲ್ಲವೂ ಕೂಡ ಏನಿದೆ ಅದನ್ನ ಏನ್ ಮಾಡ್ಬೇಕು, ನಾವು ರೀಸೈಕಲ್ ಮಾಡಿ and reuse ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. Then these steps align with the sustainability and consumer right initiatives. Okay, then after that, so repair is not only a consumer right but also cultural and intellectual ರಿಸೋರ್ಸ್. ಓಕೆ, ಸೊ ಇದನ್ನು ಕೂಡ ನೀವು ಏನ್ ಮಾಡಿ ನಿಮ್ಮ ಆನ್ಸರ್ ನ ಬರಿಬೇಕಾದ್ರೆ ಯೂಸ್ ಮಾಡ್ಕೊಡಿ. ಇದನ್ನ ನ್ಯೂಸ್ ಪೇಪರ್ ಕೊಟ್ಟದ್ದು ಡೈರೆಕ್ಟ್ ಆಗಿ ನಾನು ಹಾಗೆ ಹಾಕಿದ್ದೀನಿ ಇಲ್ಲಿ. ಸೊ ವಾಟ್ ದೇ ಆರ್ ಸೇಯಿಂಗ್, ರಿಪೇರ್ ಅನ್ನುವಂಥದ್ದು ಇಟ್ಸ್ ನಾಟ್ ಓನ್ಲಿ ಅ ಕನ್ಸ್ಯೂಮರ್ ರೈಟ್ ಬಟ್ ಆಲ್ಸೋ ಕಲ್ಚರಲ್ ಅಂಡ್ ಇಂಟೆಲೆಕ್ಚುವಲ್ ರಿಸೋರ್ಸಸ್. ಓಕೆ, ದೆನ್ ಹೇಗೆ ನೀವು ಇಂಡಿಯನ್ ಮಾರ್ಕೆಟ್ ನ ತಗೊಳ್ಳಿ, ಅದರಲ್ಲಿ ನೀವು ಯಾರು ರಿಪೇರ್ ಶಾಪಿಗೆ ಹೋಗಿ ವಾಟ್ ಎವರ್ ದ ಡಿವೈಸಸ್ ಯು ಟೇಕ್, ವೆದರ್ ಯು ಟೇಕ್ ಅ ಟಿವಿ, ವೆದರ್ ಯು ಟೇಕ್ ಅ ಫೋನ್ ಆರ್ ಅ ಲ್ಯಾಪ್ಟಾಪ್ ಆರ್ ಅ ಫ್ಯಾನ್ ಆರ್ ಅ ಮಿಕ್ಸರ್ ಗ್ರೈಂಡರ್, ರೆಫ್ರಿಜರೇಟರ್, ವಾಟ್ ಎವರ್, ಅಲ್ಲಿ ಯಾರು ರಿಪೇರ್ ಮಾಡ್ತಿದಾರೋ ಅವರೆಲ್ಲ ದೊಡ್ಡ ದೊಡ್ಡ ಎಂಜಿನಿಯರ್ಸ್ ಗಳೇನಲ್ಲ. ಓಕೆ, PhD ಮಾಡಿಲ್ಲ ರಿಪೇರಿಯಲ್ಲಿ. ಸೊ ಯಾರೆಲ್ಲ ಇವನ್ ಲಾಟ್ ಆಫ್ ದಮ್ ಅವರೆಲ್ಲರೂ ಕೂಡ ಏನಾಗಿರ್ತಾರಪ್ಪ ಅಂದ್ರೆ ಅನ್ಎಜುಕೇಟೆಡ್ ಪೀಪಲ್ಸ್. ಓಕೆ, ಸೊ ಏನೋ ಒಂದ್ ಮಾಡ್ತಾ ಮಾಡ್ತಾ ಕ್ಯೂರಿಯಾಸಿಟಿಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅವರು ಆ ಸ್ಕಿಲ್ ನ ಕಲ್ತ್ಕೊಂಡು ಏನ್ ಮಾಡ್ತಾ ಇದಾರೆ, ರಿಪೇರಿಂಗ್ ಮೆಕಾನಿಸಮ್ ನ ಮಾಡ್ತಾ ಇದಾರೆ. ಅಂಡ್ ನೆಕ್ಸ್ಟ್ ಅದಾದ್ಮೇಲೆ ಅವರು ಕೂಡ ಆ ಸ್ಕಿಲ್ ನ ಯಾರು ಕಳಿಸಬಹುದು, ಇನ್ನೊಬ್ರು ಕಳಿಸಬಹುದು. ದೆನ್ ಅವರು ಕೂಡ ಏನ್ ಮಾಡ್ಬೋದು, ಈ ರಿಪೇರಿಂಗ್ ಕೆಲಸನ ಮಾಡ್ತಾ ಬರ್ಬೋದು. ಬಟ್ ಇತ್ತೀಚೆಗೆ ನೀವು ನೋಡೋದಿದ್ರೆ, ಲೆಟ್ಸ್ ಟೇಕ್ ದ ಎಕ್ಸಾಂಪಲ್ ಆಫ್ ಡಿಜಿಟಲ್ ವಾಚ್ ಅಥವಾ ಬ್ಲೂಟೂತ್ಸ್, ಅದೆಲ್ಲ ಕೂಡ ಏನ್ ಮಾಡಕ್ಕಾಗಲ್ಲ, ರಿಪೇರೇ ಮಾಡಕ್ಕಾಗಲ್ಲ. ನೀವು ಯೂಸ್ ಮಾಡ್ತೀರಾ 1 year or 6 months or 2 years, ವಾಟ್ ಎವರ್ ನೀವು ಯಾವ ತರ ಗ್ಯಾಜೆಟ್ ಅಂತ ತಗೋತೀರಾ ಅದಾದ್ಮೇಲೆ. ದೆನ್ ಅಲ್ಲಿ ರಿಪೇರ್ ಮಾಡೋಕೋದ್ರೆ ರಿಪೇರ್ ಮಾಡಕ್ಕಾಗಲ್ಲ. ವಾಟ್ ಯು ವಿಲ್ ಡೂ, ಯು ವಿಲ್ ಥ್ರೋ ದಟ್ ಒನ್ ಅಂಡ್ ಯು ವಿಲ್ ಪರ್ಚೇಸ್ ದ ನ್ಯೂ ಒನ್. ಸೊ ಇದರಿಂದ ಏನಾಗ್ತಿದೆ, ಸೊ ರಿಪೇರ್ ಮಾಡ್ತಿರೋರಿಗೆ ಯಾರೆಲ್ಲರೂ ಕೂಡ ಈ ಅನ್ಎಜುಕೇಟೆಡ್ ಅಥವಾ ಅನ್ಆರ್ಗನೈಸ್ಡ್ ಪೀಪಲ್ಸ್ ಇದ್ದಾರೋ ಅವರು ಕೂಡ ವರ್ಕ್ ಎಲ್ಲವೂ ಕೂಡ ಏನಾಗ್ತಿದೆ, ಲಾಸ್ ಆಗ್ತಾ ಇದೆ. ಮತ್ತೆ ಈ ವೇಸ್ಟ್ ಏನಾಗ್ತಿದೆ, ಜಾಸ್ತಿ ಜನರೇಟ್ ಆಗ್ತದೆ. ಸೊ ದಟ್ಸ್ ದ ಥಿಂಗ್, ದಟ್ಸ್ ವಾಟ್ ದ ಆಥರ್ ಇಸ್ ಅಡ್ರೆಸಿಂಗ್ ಇನ್ ದಿಸ್ ಆರ್ಟಿಕಲ್. Okay, in our mains perspective, whatever we want, we will take it. Then, so informal repair network sustains everyday's life. ಅಲ್ವಾ, ಏನಾದ್ರೂ ನಿಮ್ಗೆ ಒಂದು ಫ್ಯಾನ್ ಆಗ್ತಿಲ್ಲ ಅಂತಂದ್ರೆ ಯಾರು ಫ್ಯಾನ್ ಕೊಟ್ಟಿದ್ದಾರೆ ಕಂಪನಿ, ಆ ಕಂಪನಿಗೆ ಹೋಗಿ ರಿಪೇರ್ ಮಾಡಿಸ್ಕೊ ಬರ್ತೀರಾ? ಇಲ್ಲ. So you will go to a nearby repair shop and you will get repaired. Okay, so it is networks of sustain everyday life, particularly in India, and contributes to our resilience, innovation and employment. Then ಹೇಗೆ ಮ್ಯಾಮ್, ಹೌ ಇಟ್ ಈಸ್ ಕಾಂಪ್ರಮೈಸಿಂಗ್ ಫಾರ್ ದ ರೆಸಿಲೆಂಟ್ ಇನೋವೇಷನ್ ಅಂಡ್ ಎಂಪ್ಲಾಯ್ಮೆಂಟ್ ಅಂತ ಕೇಳಿದ್ರೆ, ಸೊ ವಿ ನೋ ದಟ್ ಈ ವೇಸ್ಟ್ ಇವಾಗ ಹೊಸದಾಗಿ ಬಂದಿರುವಂತಹ ರೂಲ್ಸ್ ಪ್ರಕಾರನೂ ಕೂಡ ಯಾರೆಲ್ಲ ಮ್ಯಾನುಫ್ಯಾಕ್ಚರ್ ಇರ್ತಾರೋ ಅವ್ರು ಏನ್ ಮಾಡ್ಬೇಕು, ಈ ವೇಸ್ಟ್ ನ ಕಲೆಕ್ಟ್ ಮಾಡ್ಕೋಬೇಕು. ದೆನ್ ಅದನ್ನ ರೀಸೈಕಲ್ ಮಾಡಿ ಪುನಃ ರಿಯೂಸ್ಗೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ದೇ ಹ್ಯಾವ್ ಟು ಎಂಫಸೈಸ್.
ಓಕೆ, EPR. ದೆನ್ ಬಟ್ ಏನಾಗ್ತದೆ ಅಲ್ಲಿ, ಅವ್ರು ಏನು ಕೂಡ ರಿಕ್ರೂಟ್ ತಗೊಳ್ತಾನೂ ಇಲ್ಲ, ವಾಪಸ್ ತಗೊಳ್ತಾನೂ ಇಲ್ಲ, ಅದನ್ನ ರಿಪೇರ್ ಮಾಡ್ತಾನೂ ಇಲ್ಲ, ರೀಸೈಕಲ್ ಕೂಡ ಮಾಡ್ತಾ ಇಲ್ಲ. ಹಬ್ಬ ಅಂದ್ರೆ 15 to 20% ಅಷ್ಟೇ ಮಾಡ್ತಾ ಇರ್ಬೋದು. ಬಟ್ ಇನ್ನು ಉಳಿದವರೆಲ್ಲ ಯಾರೆಲ್ಲರೂ ಕೂಡ ಈ ರೀಸೈಕಲಿಂಗ್ ಅಲ್ಲಿ ಇದ್ದಾರೋ ಅದೆಲ್ಲರೂ ಕೂಡ ಆಲ್ಮೋಸ್ಟ್ ಇನ್ಫಾರ್ಮಲ್ ಗ್ರೂಪೇ ಆಗಿರ್ತಾರೆ. ಓಕೆ, ಸೊ ಅವರಿಗೆ ಎಂಪ್ಲಾಯ್ಮೆಂಟ್ ಕೂಡ ಸಿಗುತ್ತೆ. ದೆನ್ ಹಾಗೇನೆ ಏನಾಗತ್ತಪ್ಪ ಅಂತಂದ್ರೆ ಇನೋವೇಷನ್ ಕೂಡ ದೇರ್ ಇಸ್ ಅ ವೇ ಅಂತ ಇಲ್ಲಿ ರೈಟರ್ ಹೇಳ್ತಾ ಇದ್ದಾರೆ. Okay, so the current policy and a blind spot. There are policies are there and also the blind spot is also there. For example, India's digital and a AI landscape ಅಲ್ಲಿ ಬಂದಾಗ digital public infrastructure and a nation strategy on artificial intelligence focuses on data driven governance and efficiency. But informal repair and maintenance economies remain under recognized. Okay, so now we are giving emphasis on data driven governance and efficiency. As I said, no, so in your digital watch or a smart watch ಅಥವಾ ಗೆಜೆಟ್ಸ್ ಗಳು, ಫೋನ್ ಆಗಿರ್ಬೋದು, ಮೊಬೈಲ್ ಫೋನ್ ಆಗಿರ್ಬೋದು, ಅಥವಾ ಅದರ್ ಡಿವೈಸಸ್, ದೇ ಆಲ್ ರನ್ನಿಂಗ್ ಬೇಸ್ಡ್ ಆನ್ ದ ಡೇಟಾ. ಓಕೆ, ಡಿಜಿಟಲ್ ಡೇಟಾ ಬೇಸಿಸ್ ಮೇಲೆ ವರ್ಕ್ ಮಾಡ್ತಾ ಇದೆ. ಬಟ್ ರಿಪೇರ್ ಅಂತ ಮೇಂಟೆನೆನ್ಸ್ ಅಂತ ಬಂದಾಗ ಸ್ಟಿಲ್ ಇಟ್ ಈಸ್ ಇನ್ ಅ ಅಂಡರ್ ರೆಕಗ್ನೈಸ್ಡ್ ಅಂತ ಹೇಳ್ತಾ ಇದ್ದಾರೆ. ನನ್ನ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಅಲ್ಲೂ ಬಂದಾಗ as I said, EPR ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಕೂಡ ದೇ ವಿಲ್ ಎನ್ಕರೇಜ್ ದ ರಿಪೇರ್ಸ್ ಇನ್ ದ ಪ್ರಿನ್ಸಿಪಲ್, ಬಟ್ a treat is a secondary measure, not a core design principle. ಸೊ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದಾರೋ ಅವ್ರು ಅಷ್ಟು ರಿಪೇರ್ ಬಗ್ಗೆ ತಲೆನ ಕೆಡ್ಸ್ಕೊತಾ ಇಲ್ಲ. ಇಟ್ ಇಸ್ ಲೆಫ್ಟ್ ಟು ಆ ಸೆಕೆಂಡರಿ ಮೆಜರ್ಸ್. ಇಲ್ಲೂ ಕೂಡ ಏನಿದೆ, ದರ್ ಇಸ್ ಅ disadvantage. Then after that, so next the author is saying some measures. So what are all the measures we can take anta bandaga? So AI enabled solution for the repair. Okay, so India's informal repair economy already adapts across the devices and the decades. Then AI infrastructure could integrate repair knowledge to a digital system supporting the circular economy goals. Okay, what they are saying here, so the AI technology na navu ಏನು ಮಾಡಬಹುದು, ರಿಪೇರ್ ಮೆಕ್ಯಾನಿಸಮ್ ಕೂಡ ಅಡಾಪ್ಟ್ ಮಾಡ್ಕೋಬಹುದು. ಇಟ್ಸ್ AI ಮಾಡೆಲ್ ನ ಕ್ರಿಯೇಟ್ ಮಾಡೋದ್ರಿಂದ. ಲೆಟ್ಸ್ ಟೇಕ್ ದಿಸ್ ಟಿವಿ, ಇದೇನಾದ್ರೂ ಕೆಟ್ಟೋದ್ರೆ ಅಥವಾ ಹಾಳಾದ್ರೆ ಇದನ್ನ ಯಾವ ತರ ರಿಪೇರ್ ಮಾಡ್ಬೋದು ಅಂತ ನಾವ್ ಏನ್ ಮಾಡ್ಬೋದು, AI ಮಾಡೆಲ್ ನ ಜನರೇಟ್ ಮಾಡ್ಬೋದು. ಅದನ್ನ ಪಬ್ಲಿಕ್ ಆಗಿ ಅವೈಲಬಲ್ ಮಾಡೋದ್ರಿಂದ ಪಬ್ಲಿಕ್ ಕೂಡ ಏನ್ ಮಾಡ್ತಾರೆ, ಅದರಿಂದ ಕಲ್ತ್ಕೋತಾರೆ, ಸ್ಕಿಲ್ಸ್ ಕಲ್ತ್ಕೊಂಡು ಅವರು ಕೂಡ ಏನ್ ಮಾಡ್ಬೋದು, ಟಿವಿ ರಿಪೇರಿಂಗ್ ಮಾಡ್ಕೋಬಹುದು. ಸೊ ದಟ್ ನಾವ್ ಏನ್ ಮಾಡ್ಬೋದು, ಈ ವೇಸ್ಟ್ ನ ರೆಡ್ಯೂಸ್ ಮಾಡ್ಬೋದು. ಹಾಗೇನೆ ಕೆಲವೊಂದು ಜನಗಳಿಗೆ ಏನ್ ಸಿಗುತ್ತೆ, ಎಂಪ್ಲಾಯ್ಮೆಂಟ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ದೆನ್ ಸಮ್ ಪ್ರಪೋಸ್ಡ್ ಮೆಜರ್ಸ್ ಅಲ್ಲಿ ಬಂದಾಗ ಸೊ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಎಂಪ್ಲಾಯ್ಮೆಂಟ್ ಅಲ್ಲಿ ಫೋಕಸ್ ಮಾಡ್ತಾ ಇದ್ದಾರೆ. ಸೊ ಫಸ್ಟ್ ಒನ್ ಇನ್ ದಟ್ ದ ಇನ್ಫಾರ್ಮಲ್ ರಿಪೈರ್ಸ್ ಅಂಡ್ ಇಂಟಿಗ್ರೇಟ್ ದೆಮ್ ಇಂಟು ಅ ಸ್ಕಿಲ್ ಅಂಡ್ ಎಂಪ್ಲಾಯ್ಮೆಂಟ್ ಸ್ಕೀಮ್ಸ್ ಲೈಕ್ PM ಕೌಶಲ್ಯ ಯೋಜನಾ, ದೆನ್ ಈ ಶ್ರಮ್ ಲೈಫ್ ಪ್ರೋಗ್ರಾಮ್ ಅಲ್ಲಿ ನಾವ್ ಏನ್ ಮಾಡ್ಬೇಕು, ಇದನ್ನ ಅಡಾಪ್ಟ್ ಮಾಡ್ಕೋಬೇಕು ಅಂತ ಹೇಳ್ತಿದ್ದಾಳೆ. ಅಂಡ್ ಸೆಕೆಂಡ್ ಒನ್ ಇಸ್ ದಟ್ ಡಾಕ್ಯುಮೆಂಟ್ ಅಂಡ್ share the tactic knowledge of the repairs in a structured and accessible formats like a AI language model, open knowledge system. So whatever the intellectual property is there or whatever something ನಾವ್ ಏನ್ ಮಾಡಕ್ಕಾಗಲ್ಲ, ಬುಕ್ ಅಲ್ಲಿ ಬರೆಯಕ್ ಆಗಲ್ಲ ಅಥವಾ ಟ್ರಾನ್ಸ್ಫರ್ ಮಾಡಕ್ ಆಗಲ್ಲ ಅಂತನ್ನೆಲ್ಲ ಕೂಡ ಏನ್ ಮಾಡ್ಬೇಕು, ಡಾಕ್ಯುಮೆಂಟ್ ಮಾಡಿ ಯೂಸಿಂಗ್ AI model and other open knowledge system ಅಂತ ಹೇಳ್ತಾ ಇದ್ದಾರೆ. And a third one is shift policy from the mere cycling targets to a designing for the ರಿಪೇರ್ ಎಬಿಲಿಟಿ. ಸೊ ಎಲ್ಲಾನು ಕೂಡ ನಾವ್ ಏನ್ ಮಾಡಕ್ಕಾಗಲ್ಲ, ರೀಸೈಕಲಿಂಗ್ ಅಂತಾನೆ ಮಾಡ್ತಾ ಇರಕ್ಕಾಗಲ್ಲ. ರಿಪೇರ್ ಎಬಿಲಿಟಿಗೂ ಕೂಡ ನಾವ್ ಏನ್ ಮಾಡ್ಬೇಕು, ವಿ ಹ್ಯಾವ್ ಟು ಗಿವ್ ಅ ಎಂಫಸೈಸ್ ಅಂತ ಹೇಳ್ತಾ ಇದ್ದಾರೆ. ದೆನ್ ಇನ್ಸ್ಟಿಟ್ಯೂಷನಲೈಸ್ ದ ರಿಪೇರ್ ಥ್ರೂ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್, IT and ಡಿಪಾರ್ಟ್ಮೆಂಟ್ ಆಫ್ ಕನ್ಸ್ಯೂಮರ್ ಅಫೇರ್ಸ್ and the product labeling standards. Okay, so these are all the measures the writer is saying in the article. Okay, so either related there is a one main question, so try to answer to this question. Examine how right to repair and the proposed right to remember can contribute to sustainable consumption and a circular economic goals in India. Okay, so 150 words and 10 mark. Okay, so your exam is there, so you have to write both the challenges and opportunity available in India. Okay, so are the pros and cons and the opportunity, everything you have to write it here.
ಓಕೆ, ಟ್ರೈ ಟು ರೈಟ್. ಸೊ ಎಲ್ಲರೂ ಸುಮ್ಮನೆ ಕ್ಲಾಸ್ನ ಕೇಳ್ತಾ ಹೋಗ್ಬಿಡಿ. ಕ್ಲಾಸ್ ಆದ್ಮೇಲೆ ಈ ಕ್ವಶನ್ಸ್ ಗಳಿಗೆ ಆನ್ಸರ್ಸ್ ನ ಬರೀರಿ. 150 ವರ್ಡ್ಸ್ 10 ಮಾರ್ಕ್ಸ್ ಬರೋದಕ್ಕೆ ಇಟ್ ನಾಟ್ ಇವನ್ 15 ಮಿನಿಟ್ಸ್. ಸೊ ದಟ್ ನಿಮ್ಮ ಕಂಟೆಂಟ್ ಏನಾಗಿರುತ್ತೆ ನಿಮ್ಮ ತಲೆಯಲ್ಲಿ ಇರುತ್ತೆ, ನೀವು ಅದನ್ನ ನೆಕ್ಸ್ಟ್ ಎಕ್ಸಾಮ್ಸ್ ಗಳಲ್ಲಿ ಯುಟಿಲೈಸ್ ಮಾಡ್ಕೋಬಹುದು. ಓಕೆ, ಇದೆರಡು ಆರ್ಟಿಕಲ್ ಕೂಡ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಗೈಸ್. ಬಯೋಫೋರ್ಟಿಫಿಕೇಶನ್ ಅಂಡ್ ರೈಟ್ ಟು ರಿಪೇರ್. ಥರ್ಡ್ ಇಂಪಾರ್ಟೆಂಟ್ ಆರ್ಟಿಕಲ್ ನೀವು ಇವತ್ತು ಯಾವ್ದನ್ನ ಓದ್ಬೇಕಪ್ಪ ಅಂತಂದ್ರೆ, ಹೌ ವಿಲ್ ರೈಲ್ವೇಸ್ ಟು ಸೈರಾಂಗ್ ಹೆಲ್ಪ್ ಇನ್ ಅ ರೀಜನಲ್ ಕನೆಕ್ಟಿವಿಟಿ. ಸೊ ವೇರ್ ಇಸ್ ದಿಸ್ ಪ್ಲೇಸ್ ಸೈರಾಂಗ್? ಸೈರಾಂಗ್ ಮಿಜೋರಾಂ ಅಲ್ಲಿ ಇದೆ. ನಾವು ಇಂಡಿಯಾನಲ್ಲಿ ಪರ್ಸ್ಪೆಕ್ಟಿವ್ ಮ್ಯಾಪ್ ಪರ್ಸ್ಪೆಕ್ಟಿವ್ ಅಲ್ಲಿ ಬಂದಾಗ ನಾರ್ತ್ ಈಸ್ಟ್ ಸ್ಟೇಟ್ಸ್ ಏನಿದಾವೋ ಅದನ್ನ ನಾವೇನಂತ ಕರಿತೀವಿ? 1 ಬ್ರದರ್ ಅಂಡ್ 7 ಸಿಸ್ಟರ್ಸ್ ಅಂತ ಕರಿತೀವಿ. 1 ಬ್ರದರ್ ಅಂಡ್ 7 ಸಿಸ್ಟರ್ಸ್. ಸೊ ಬ್ರದರ್ ಯಾರು, ಸಿಸ್ಟರ್ಸ್ ಯಾರು? ಸೊ ಬ್ರದರ್ ಇಸ್ ಸಿಕ್ಕಿಂ ಅಂಡ್ ಸಿಸ್ಟರ್ಸ್ ಬಂದು ಏನ ಉಳ್ದವ್ರು. ಓಕೆ, ಅರುಣಾಚಲ್ ಪ್ರದೇಶ್, ಅಸ್ಸಾಂ, ಮೇಘಾಲಯ, ನಾಗಾಲ್ಯಾಂಡ್, ಮಣಿಪುರ್, ಮಿಜೋರಾಂ ಅಂಡ್ ತ್ರಿಪುರ. ಓಕೆ, ಸೊ ಇವಾಗ ಮಿಜೋರಾಂ ಅಲ್ಲಿ ಒಂದು ರೇಲ್ ಕನೆಕ್ಟಿವಿಟಿನ ಪ್ರಾಜೆಕ್ಟ್ ಏನಾಗ್ತಿದೆ ಇನಾಗ್ರೇಟ್ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಇಲ್ಲಿ ಆರ್ಟಿಕಲ್ ನ ಕೊಟ್ಟಿದ್ದಾರೆ. ಸೊ ಹೌ ಇಟ್ ವಿಲ್ ಹೆಲ್ಪ್ ಇನ್ ದ ಕನೆಕ್ಟಿವಿಟಿ ಅಂತ ಹೇಳಿ. ಓಕೆ, ಸೊ ವಿ ನೋ ದಟ್ ನಾವೇನಾದ್ರೂ ಕೂಡ ಮೇನ್ ಲ್ಯಾಂಡ್ ಇಂಡಿಯಾದಿಂದ ನಾರ್ತ್ ಇಂಡಿಯಾಗೆ ಹೋಗ್ಬೇಕು ಅಂತ ಹೇಳಿದ್ರೆ ನಾವೇನಾದ್ರು ಲ್ಯಾಂಡ್ ರೂಟ್ ಅಲ್ಲೇ ಹೋಗಕ್ಕಾಗುವಂಥದ್ದು, ಬೇರೆ ಯಾವ ರೂಟ್ ಅಲ್ಲೂ ಕೂಡ ಹೋಗಕ್ಕಾಗಲ್ಲ. ಸೊ ಬಿಕಾಸ್ ಲೈಕ್ ಬೇರೆ ಎಲ್ಲ ನಮ್ಮ ದೇಶಗಳು ಏನಿದೆ ನಾರ್ತ್ ಈಸ್ಟ್ ಅವರು ಬೇರೆ ದೇಶಗಳ ಜೊತೆ ಬಾರ್ಡರ್ ನ ಶೇರ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಸೊ ಇಲ್ಲಿ ಬಂದ್ರೆ ಚೀನಾ ಇದೆ, ಅಂಡ್ ಇನ್ ದಿಸ್ ಸೈಡ್ ಮಣಿಪುರ್, ಮಿಜೋರಾಂ ಅಂಡ್ ನಾಗಾಲ್ಯಾಂಡ್ ಅಲ್ಲಿ ಬಂದ್ರೆ ಮಯನ್ಮಾರ್ ಇದೆ, ಅಂಡ್ ಇಲ್ಲಿ ಬಾಂಗ್ಲಾದೇಶ್ ಇದೆ. ನಾವು ಹೋಗ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಸಿಲಿಗುರಿ ಕಾರಿಡಾರ್ ಏನಿದೆ, ಚಿಕನ್ ನೆಕ್ಸ್ ಅಂತ ಏನ್ ಕರಿತಿದೀವಿ, ಅಲ್ಲಿಂದ ನಾವು ಹೋಗ್ತೀವಿ. ಅಂಡ್ ವಿ ನೋ ದಟ್ ಸೊ ದ ಚೀನಾಸ್ ಕಾನ್ಫ್ಲಿಕ್ಟ್ ಆಗಿರ್ಬೋದು, ದೆನ್ ಇವಾಗ ಬಾಂಗ್ಲಾದೇಶ್ ಅಲ್ಲಿ ಗವರ್ಮೆಂಟ್ ಇನ್ಸ್ಟೆಬಿಲಿಟಿ ಆಗಿರ್ಬೋದು, ಮಯನ್ಮಾರ್ ಇನ್ಸ್ಟೆಬಿಲಿಟಿ ಆಗಿರ್ಬೋದು, ಇದೆಲ್ಲ ಕಂಪೇರ್ ಮಾಡಿದಾಗ ಈ ರೀಜನ್ ಅಂತೂ ಸಿಕ್ಕಾಪಟ್ಟೆ ವಲ್ನರೇಬಲ್ ಆಗಿ ಇರುವಂತದ್ದು. ಓಕೆ, ಸೊ ದೆನ್ ದೀಸ್ ಪ್ರಾಜೆಕ್ಟ್ ಹೌ ಇಟ್ ವಿಲ್ ಹೆಲ್ಪ್ ಟು ಕನೆಕ್ಟ್ ಟು ನಾರ್ತ್ ಈಸ್ಟ್ ಇಂಡಿಯಾ ಅನ್ನೋದನ್ನ ನಾವು ನೋಡ್ತಾ ಬರೋಣ. ಓಕೆ, so Indian Railway commissioned new 51.38 kilometer track to Sairang, Mizoram, 18 kilometers short of the capital Aizawl. Okay, so Mizoram na capital Aizawl inda 18 kilometer ದೂರದಲ್ಲಿರುವಂತಹ ಸೈರಾಂಗ್ ರೀಜನ್ ಇಂದ ಬೈರಾಬಿ ರೀಜನ್ ತನಕ 51.38 kilometer ರೈಲ್ವೆ ನೇನ್ ಇವಾಗ ಕನ್ಸ್ಟ್ರಕ್ಟ್ ಆಗಿದೆ. And this Bairabi is like it's a border between the Assam and the Mizoram. ಓಕೆ, ಸೊ ಈಸಿಯಾಗಿ ಅಲ್ಲಿಂದ ನಾವೇನ್ ಮಾಡ್ಬೋದು, ಗೂಡ್ಸ್ ಅಂಡ್ ಸರ್ವಿಸಸ್ ಆಗಿರ್ಬೋದು, ಜನಗಳಾಗಿರ್ಬೋದು, ನಾವೇನ್ ಮಾಡ್ಬೋದು, ಟ್ರಾನ್ಸ್ಪೋರ್ಟ್ ಮಾಡ್ಬೋದು ಇದರಿಂದ. ಅಂಡ್ ಇಟ್ಸ್ ಅ ಪಾರ್ಟ್ ಆಫ್ ಪ್ಲಾನ್ ಟು ಕನೆಕ್ಟ್ ಆಲ್ ದಿ ನಾರ್ತ್ ಈಸ್ಟರ್ನ್ ಕ್ಯಾಪಿಟಲ್ಸ್, ಎಲ್ಲಾ ನಾರ್ತ್ ಈಸ್ಟರ್ನ್ ಕ್ಯಾಪಿಟಲ್ಸ್ ಟು ನೇಷನಲ್ ರೈಲ್ವೆ ನೆಟ್ವರ್ಕ್ ಅಂಡರ್ ದಿ ಆಕ್ಟ್ ಈಸ್ಟ್ ಪಾಲಿಸಿ. ವಾಟ್ ಈಸ್ ದಿಸ್ ಆಕ್ಟ್ ಈಸ್ಟ್ ಪಾಲಿಸಿ? ವಿ ವಿಲ್ ಸಿ ಇಟ್. ಓಕೆ, ಇನ್ ಒನ್ ಮಿನಿಟ್ ವಿ ವಿಲ್ ಸಿ ಇಟ್. ಸೊ ದಿಸ್ ಇಸ್ ದ ಪಾರ್ಟ್ ಆಫ್ ದಿ ಆಕ್ಟ್ ಈಸ್ಟ್ ಪಾಲಿಸಿ. ನನ್ನ ಪ್ರಾಜೆಕ್ಟ್ ಟೈಮ್ ಲೈನ್ ನೋಡ್ತಾ ಬಂದ್ರೆ ನಾವು ಈ ಪ್ರಾಜೆಕ್ಟ್ ನ ಯಾವಾಗ ಶುರು ಮಾಡಿದ್ದು ಅಂತ ಹೇಳಿದ್ರೆ 2008 ಅಂಡ್ 2009. ಓಕೆ, ಕಂಪ್ಲೀಟ್ ಆಗಿ ಇನಾಗ್ರೇಟ್ ಆಗ್ತಿರೋದು ಯಾವಾಗ? ಓಕೆ, ಸೊ ವೈ ದ ರೀಜನ್ ಆ ತರ ಇರುವಂತದ್ದು, ಅಲ್ಲಿರುವಂತಹ ಜಿಯೋಗ್ರಾಫಿಕಲ್ ಸೆನ್ಸಿಟಿವಿಟಿನ ನಾವು ಅರ್ಥ ಮಾಡ್ಕೋಬೇಕು. ಓಕೆ, ಅಲ್ಲಿರುವಂತಹ ಏರಿಯಾ ಇಟ್ಸ್ ನಾಟ್ ಆನ್ ಈಸಿ ಏರಿಯಾ, ಈಸಿಲಿ ಅಸೆಸಬಲ್ ಏರಿಯಾ ಅಲ್ಲ. ಬಿಕಾಸ್ ಆಫ್ ದಿ ರಫ್ ಟೆರೇನ್ ಆಗಿರ್ಬೋದು, ಅಲ್ಲಿರುವಂತಹ ಇನ್ಅಡ್ವಕ್ವಿಟಿ, ಲೈಕ್ ದರ್ ಇಸ್ ನೋ ರೋಡ್ ಕನೆಕ್ಟಿವಿಟಿ ಅಂಡ್ ಆಲ್. ನನ್ನ ಹಿಲ್ಲಿ ರೀಜನ್ ಆಗಿರೋದ್ರಿಂದ ಏನಾಗ್ತಿರುತ್ತೆ, ಲ್ಯಾಂಡ್ ಸ್ಲೈಡ್ ಕೂಡ ಆಗ್ತಿರುತ್ತೆ. ಸೊ ಇನ್ 2023 ಆಲ್ಸೋ, ಸೊ ಬಿಕಾಸ್ ಆಫ್ ದಿ ಆಕ್ಸಿಡೆಂಟ್, ಓಕೆ, ದ ಟಾಲೆಸ್ಟ್ ಒನ್ ಆಫ್ ದಿ ಪಿಲ್ಲರ್ ಏನಾಗಿತ್ತು ಅಲ್ಲಿ ಕೊಲಾಪ್ಸ್ ಆಗಿ 18 ವರ್ಕರ್ಸ್ ದೇ ವರ್ ಡೈಡ್. ಓಕೆ, ಸೊ ದೀಸ್ ಆರ್ ಆಲ್ ದಿ ಚಾಲೆಂಜಸ್ ವಿ ಹ್ಯಾವ್ ದೇರ್. ಅಷ್ಟು ಸೆನ್ಸಿಟಿವ್ ಏರಿಯಾದಲ್ಲಿ ಪ್ರಾಜೆಕ್ಟ್ ನ ಡೆವಲಪ್ಮೆಂಟ್ ಮಾಡಬೇಕು ಅಂತಂದ್ರೆ ಸುಮಾರು ವರ್ಷಗಳು ಅಲ್ಲಿ ಆಗುತ್ತೆ. Okay, next case, what is the significance? It provides the fastest access to the rest of the India for Mizoram and reduces the road transport dependency, improving the tourism, trade, goods movement, and considers strategic under the Act East policy for the railroad connectivity with the Southeastern Asia via Myanmar. So these are all the significance. Okay, so ಇಲ್ಲಿ ನಾವು ಸೌತ್ ಈಸ್ಟ್ ಏಷ್ಯಾ ಅಂತ ಬಂದಾಗ ಅಥವಾ ಏನ್ ನೋಡೋಣ, ನಾವು ಆಕ್ಟ್ ಈಸ್ಟ್ ಪಾಲಿಸಿನ ನೋಡ್ತಾ ಬರೋಣ. ಈ ಆಕ್ಟ್ ಈಸ್ಟ್ ಪಾಲಿಸಿ ಏನಿದೆ, ಇಟ್ಸ್ ನಾಟ್ ಅ ರೀಸೆಂಟ್ ಒನ್. ಹಳೆ ಪಾಲಿಸಿ ಒಂದಿತ್ತು. ವಾಟ್ ಇಸ್ ದಟ್ ಪಾಲಿಸಿ? ದಟ್ ಈಸ್ ದ ಲುಕ್ ಈಸ್ಟ್ ಪಾಲಿಸಿ ಇನ್ 1991 ಅಂಡ್ 1992 ಅಲ್ಲಿ ಡೆವಲಪ್ಮೆಂಟ್ ಮಾಡಿರುವಂತದ್ದು.
ಓಕೆ, ಅದರಿಂದ 2014 ಅಲ್ಲಿ when the Modi government came, so they changed into a act east policy. ಬರೀ ಏನು ಈಸ್ಟರ್ನ್ ಏಷ್ಯಾ ಏನಿದೆಯೋ ಅದನ್ನ ನೋಡ್ಬೇಡಿ, ಅವ್ರ ಜೊತೆ ಆಕ್ಟ್ ಮಾಡಿ. ವಾಟ್ ಈಸ್ ದಟ್ ಆಕ್ಟ್? ಸೊ ನಥಿಂಗ್ ಲೈಕ್ ಹೋಗಿ ಅವ್ರ ಜೊತೆ ವಾರ್ ಮಾಡಿ ಅಂತಲ್ಲ, ಅವ್ರ ಜೊತೆ ಟ್ರೇಡ್ ಮಾಡಿ. ಓಕೆ, ಎಕನಾಮಿನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಣ, ಇಬ್ರು ಕೊಲಾಬ್ರೇಷನ್ ಮಾಡ್ಕೊಳ್ಳೋಣ. ಸೊ ಬೈಲಾಟ್ರಲ್ ಗೂಡ್ಸ್ ಏನ್ ಮಾಡ್ಬೋದು, ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಟ್ರಾನ್ಸ್ಪೋರ್ಟ್ ಮಾಡ್ಬೋದು. ಓಕೆ, ದೆನ್ ಏನಾದ್ರೂ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ವಿಲ್ ಸ್ಟ್ಯಾಂಡ್ ಟುಗೆದರ್ ಅಂತ ಹೇಳಿ ಈ ಪಾಲಿಸಿನ ಮಾಡಿರುವಂತದ್ದು. So see this, the focus on economic, strategic and cultural ties in the Asia Pacific, especially the Southeast Asia. Okay, so that's the thing. And objectives ಬಂದಾಗ ಏನೇನೆಲ್ಲ objectives ಇದೆ ಆಕ್ಟ್ ಈಸ್ಟ್ ಪಾಲಿಸಿಲಿ ಅಂತ ಹೇಳಿದಾಗ. ಸೊ ಗೈಸ್ ಇಲ್ಲಿ ಏನ್ ಮಾಡ್ಬೋದು, ಏನಕ್ಕೆ ಮ್ಯಾಮ್ ಇಷ್ಟೊಂದೆಲ್ಲ ಡಿಸ್ಕಸ್ ಮಾಡ್ತಾ ಇದ್ದೀರಾ ನೀವು ಅಂತ ಕೇಳಿದ್ರೆ, ಇಲ್ಲಿ ಯಾವ್ದ್ರ ಬೇಸಿಸ್ ಮೇಲೆ ಆದ್ರೂ ಕೂಡ ನಿಮ್ಗೆ ಕ್ವಶನ್ ನ ಕೇಳಬಹುದು. ರೀಸೆಂಟ್ ಆಗಿ ಸೈರಂಗ್ ರೈಲ್ವೆ ಕಾರಿಡಾರ್ ಓಪನ್ ಆಯ್ತು, ಅದು ಎಲ್ಲಿ ಓಪನ್ ಮಾಡಿದ್ರು ಅಂತಾನು ಕೇಳಬಹುದು ನಿಮ್ಗೆ. ಅಥವಾ ಇದ್ರ ರಿಲೇಟೆಡ್ ಆಕ್ಟ್ ಈಸ್ಟ್ ಪಾಲಿಸಿ ಏನು ಅನ್ನೋದ್ರ ಬಗ್ಗೆ ಏನಾದ್ರೂ ಕೇಳಬಹುದು. ಓಕೆ, ಅಥವಾ ನಾರ್ತ್ ಈಸ್ಟ್ ರೀಜನ್ ಅಲ್ಲಿ ಏನೇನೆಲ್ಲ ವರ್ನರಬಿಲಿಟಿ ಇದೆ, ಅಥವಾ ಯಾವ ತರ ನಾವು ನಾರ್ತ್ ಈಸ್ಟ್ ಇಂಡಿಯಾನ ಇಂಪ್ರೂವ್ಮೆಂಟ್ ಮಾಡಬೇಕು, ಕನೆಕ್ಟಿವಿಟಿಲಿ ಯಾವ ತರ ಇಂಪ್ರೂವ್ಮೆಂಟ್ ಮಾಡಬೇಕು ಅನ್ನೋದನ್ನು ಕೂಡ ಕೇಳಬಹುದು. ಸೊ ಏನ್ ಕೇಳಿದ್ರು ಕೂಡ ನೀವೇನಾಗಿರ್ಬೇಕು, ಪ್ರಿಪೇರ್ ಆಗಿರ್ಬೇಕು. ಸೊ ದಟ್ ಈಸ್ ವೈ ವಿ ಆರ್ ಗಿವಿಂಗ್ ಯು ಎಕ್ಸ್ಟ್ರಾ ಕಂಟೆಂಟ್ ಆಲ್ಸೋ ಫಾರ್ ಯುವರ್ ಎಕ್ಸಾಮ್. So what are all the objectives we will see? So that is the strengthen the economic cooperation, trade ಆಗಿರಬಹುದು, ಇನ್ವೆಸ್ಟ್ಮೆಂಟ್ ಆಗಿರಬಹುದು. Second one, deepens the strategic and security partnership. We know that ಯಾವಾಗಲೂ ಕೂಡ ಇಂಡಿಯಾದಕ್ಕೆ ಮೇಜರ್ ಥ್ರೆಟ್ ಯಾರಪ್ಪ ಅಂದ್ರೆ ಚೀನಾ. ಓಕೆ, ಚೀನಾದಲ್ಲಿ ಮೇನ್ ಆಗಿ ನಾವು ಯಾವಾಗಲೂ ಕೂಡ ಕಾನ್ಫ್ಲಿಕ್ಟ್ ನೋಡ್ತಾ ಇದೀವಿ. ಸೊ ಆಲ್ ದೀಸ್ ನೇಷನ್ಸ್ ಲೈಕ್ ವಿಯಟ್ನಾಂ, ಫಿಲಿಪೀನ್ಸ್ ಇದೆಲ್ಲವೂ ಕೂಡ ಸೊ ದೇ ಆರ್ ಫೇಸಿಂಗ್ ಅ ಚಾಲೆಂಜ್ ಇನ್ ದಿ ಸೌತ್ ಚೀನಾ ಸಿ. ಚೀನಾ ಇಸ್ ಕ್ಲೈಮಿಂಗ್ ಎವ್ರಿಥಿಂಗ್ ಇಸ್ ಮೈನ್. ಆ ಸೌತ್ ಚೀನಾ ಸಿ ಏನೇನಿದೆಯೋ ಅದೆಲ್ಲವೂ ಕೂಡ ನಮ್ದೇ ಅಂತ ಕ್ಲೈಮ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಏನಾಗ್ತಿರುತ್ತೆ, ಜಗಳ ಎಲ್ಲ ಕೂಡ ಆಗ್ತಾ ಇರುತ್ತೆ. ಓಕೆ, ಸೊ ರೀಜನ್ ಅಲ್ಲಿ ನಾವ್ ಏನ್ ಮಾಡ್ಬೇಕು, ಪೀಸ್ ನ ಮೇಂಟೈನ್ ಮಾಡ್ಬೇಕಂತಂದ್ರೆ ವಿ ನೀಡ್ ಅ ಕೊಲಾಬ್ರೇಷನ್. ಇದೆಲ್ಲವೂ ಕೂಡ ನೀವು ನಿಮ್ಮ ಎಕ್ಸಾಮ್ ಅಲ್ಲಿ ಹೈಲೈಟ್ ಮಾಡಬಹುದು ಗೈಸ್, ಮೇನ್ಸ್ ಆನ್ಸರ್ ರೈಟಿಂಗ್ ಅಲ್ಲಿ ಹೈಲೈಟ್ ಮಾಡಬಹುದು. ಅಂಡ್ ಎನ್ಹಾನ್ಸ್ ದ ಕನೆಕ್ಟಿವಿಟಿ. ಸೊ ಕನೆಕ್ಟಿವಿಟಿ ಫಿಸಿಕಲಿ, ಡಿಜಿಟಲಿ ಅಂಡ್ ಪೀಪಲ್ ಟು ಪೀಪಲ್, ಎಲ್ಲಾ ತರದ ಕನೆಕ್ಟಿವಿಟಿನೂ ಕೂಡ ನಾವೇನ್ ಮಾಡ್ಬೇಕು, ಇಂಪ್ರೂವ್ಮೆಂಟ್ ಮಾಡಬೇಕು. ಸೊ ದಟ್ ವಿ ವಿಲ್ ಹ್ಯಾವ್ ಅ equal recognition and stability in the region. ಓಕೆ, ದೆನ್ ಅದರ್ ಗ್ರೂಪಿಂಗ್ಸ್ ಜೊತೆನೂ ಏನಾಗುತ್ತಪ್ಪ ಅಂದ್ರೆ ಇದು ಲೆವರೇಜ್ ಆಗುತ್ತೆ, ಕೋಆರ್ಡಿನೇಷನ್ ಮಾಡಬಹುದು. ಆಸಿಯನ್ ಆಗಿರ್ಬೋದು, ಬಿಮ್ಸ್ಟೆಕ್ ಆಗಿರ್ಬೋದು, ಐಯೋರಾ ಎಕ್ಸೆಟ್ರಾ, ಟು ಮೇಂಟೈನ್ ದ ಪೀಸ್ ಇನ್ ದಿ ಇಂಡೋ ಪೆಸಿಫಿಕ್ ರೀಜನ್. ಓಕೆ, ಸೊ ದಿಸ್ ಇಸ್ ದ ಆಕ್ಟ್ ಈಸ್ಟ್ ಪಾಲಿಸೀಸ್ ನೇಷನ್ಸ್ ಯಾವ್ದ್ರ ಜೊತೆ ಇಂಡಿಯಾ ಶುಡ್ ಕೊಲಾಬ್ರೇಟ್ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ ಒನ್ ಗೈಸ್, ಇಲ್ಲಿ ನಾವು ಕೀ ಪಿಲ್ಲರ್ಸ್ ಗಳನ್ನ ನೋಡ್ತಾ ಬಂದ್ರೆ ಆಕ್ಟ್ ಈಸ್ಟ್ ಅಲ್ಲಿ ಬಂದು ಕನೆಕ್ಟಿವಿಟಿ, ಇನ್ಫ್ರಾಸ್ಟ್ರಕ್ಚರ್, ಎಕನಾಮಿಕ್ ಇಂಟಿಗ್ರೇಷನ್ಸ್, ದೆನ್ ಆಫ್ಟರ್ ದಟ್ ಡಿಫೆನ್ಸ್ ಅಂಡ್ ಸ್ಟ್ರಾಟಜಿಕ್ ಕೋಆಪರೇಷನ್, ಕಲ್ಚರಲ್ ಅಂಡ್ ಪೀಪಲ್ ಟು ಪೀಪಲ್ ಲಿಂಕ್ಸ್, ಇನ್ಸ್ಟಿಟ್ಯೂಷನಲ್ ಮೆಕಾನಿಸಮ್ಸ್. ಇದು ಆಲ್ರೆಡಿ ನಾನು ಹೇಳಿದೀನಿ ಒಂದ್ಸರಿ ನೀವೇನ್ ಮಾಡಿ ವಿಡಿಯೋ ಪಾಸ್ ಮಾಡಿ ಇದು ಏನಿದೆ ಅಂತ ಒಂದ್ಸರಿ ಓದ್ಕೊಳ್ಳಿ, ಸೊ ದಟ್ ಎವ್ರಿಥಿಂಗ್ ಯು ವಿಲ್ ಅಂಡರ್ಸ್ಟ್ಯಾಂಡ್. Then after that, major initiative through act east policy ಏನೇನೆಲ್ಲ ಇದೆ ಅಂತ ಬಂದಾಗ, ಫಸ್ಟ್ ಒನ್ ಕಾರ್ದಾನ್ ಮಲ್ಟಿ ಮೋಡಲ್ ಟ್ರಾನ್ಸ್ಪೋರ್ಟ್ ಪ್ರಾಜೆಕ್ಟ್, KMTTP. ಇದನ್ನಂತೂ ಸುಮಾರು ಎಕ್ಸಾಮ್ಸ್ ಗಳಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ಕೇಳ್ಬೋದು ಅಂದ್ರೆ ಎಸ್, ದೇರ್ ಇಸ್ ಅ ಪಾಸಿಬಿಲಿಟಿ ಟು ಆಸ್ಕ್ ದಿಸ್. ಓಕೆ, ಸೊ ರಿಮೆಂಬರ್ ದಿಸ್ ಕಾರ್ದಾನ್ ಮಲ್ಟಿ ಮೋಡಲ್ ಟ್ರಾನ್ಸ್ಪೋರ್ಟ್ ಪ್ರಾಜೆಕ್ಟ್ ಲಿಂಕ್ಸ್ ಕೋಲ್ಕತ್ತಾ ಟು ಮಿಜೋರಾಂ. ಎಲ್ಲೆಲ್ಲಿ ಲಿಂಕ್ ಮಾಡುತ್ತೆ, ಕಲ್ಕತ್ತಾ ಎಲ್ಲಿದೆ, ವೆಸ್ಟ್ ಬೆಂಗಾಲ್ ಅಂಡ್ ಮಿಜೋರಾಂ. ಇನ್ ಬಿಟ್ವೀನ್ ದ ಕಲ್ಕತ್ತಾ ಅಂಡ್ ಮಿಜೋರಾಂ ಏನಿದೆ, the Bangladesh is there. Okay, then through via which one, the Sittwe port. Okay, so if the Bangladesh is not allow us, okay, if Bangladesh not allow us to enter through Bangladesh, ನಾವ್ ಏನ್ ಮಾಡ್ತೀವಿ, ಕೋಲ್ಕತ್ತಾ ಇಂದ, okay, the Sittwe port is there in Myanmar. ಸೊ ಫಸ್ಟ್ ಕಲ್ಕತ್ತಾ ಇಂದ ಸಿತ್ವೆ ಪೋರ್ಟಿ ಬರೋದು, ದೆನ್ ಮಯನ್ಮಾರ್ ಇಂದ ಮಿಜೋರಾಂಗೆ ಹೋಗುವಂಥದ್ದು. ಅಕಸ್ಮಾತ್ ಏನಾದ್ರು ಚೀನಾ ಕೂಡ ಇಲ್ಲಿ ಏನಾದ್ರು ಸಿಲಿಗುರಿ ಕೋಆರ್ಡಿನೇಟ್ ಬ್ಲಾಕ್ ಮಾಡಿದ್ರು ಕೂಡ ನಾವ್ ಏನ್ ಮಾಡ್ಬೋದು, ಈ ರೂಟ್ ನ ಯೂಸ್ ಮಾಡ್ಕೋಬಹುದು. ಓಕೆ, ಸೊ ಇಟ್ ಕಂಟೈನ್ಸ್ ಬೋತ್ ಇನ್ಲ್ಯಾಂಡ್ ವಾಟರ್ವೇಸ್ ಆಲ್ಸೋ ದೇರ್, ರೋಡ್ಸ್ ಆರ್ ಆಲ್ಸೋ ದೇರ್. ಇಟ್ ಈಸ್ ಎಕ್ಸ್ಪೆಕ್ಟೆಡ್ ಟು ಆಪರೇಷನಲ್ ಬೈ 2027. ಇನ್ನು ಆಪರೇಷನಲ್ ಇಲ್ಲ, ಸೊ ಇಟ್ ಇಸ್ ಸ್ಟಿಲ್ ಅಂಡರ್ ದಿ ಕನ್ಸ್ಟ್ರಕ್ಷನ್. ಅದನ್ನು ಕೂಡ ನೆನಪಲ್ಲಿ ಇಟ್ಕೊಡಿ. Okay, it reduces the distance, opens the northeastern states to a maritime routes. And a second one, trilateral highway. So this trilateral highway ಯಾವ ದೇಶಗಳ ನಡುವೆ ಅಂತ ಕೇಳಿದ್ರೆ, ಇಂಡಿಯಾ, ಮಯನ್ಮಾರ್ ಅಂಡ್ ಥೈಲ್ಯಾಂಡ್.
ಇದು ಮೂರು ದೇಶದ ನಡುವೆ ಟ್ರೈಲ್ಯಾಟರಲ್ ಹೈವೇ ಆಲ್ಸೋ ವಿ ಆರ್ ಪ್ಲಾನಿಂಗ್ ಟು ಡೆವಲಪ್. ನೆಕ್ಸ್ಟ್ ಒನ್ ಸಿದ್ವೆ ಪೋರ್ಟ್. ಸೊ ವಿ ನೋ ದಟ್ ಸಿದ್ವೆ ಪೋರ್ಟ್ ಎಲ್ಲಿದೆ? ಮಯನ್ಮಾರಲ್ಲಿ ಇದೆ. ದೆನ್ ಅದರ್ ನಾರ್ತ್ ಈಸ್ಟ್ ಕನೆಕ್ಟಿವಿಟಿ ಲೈಕ್ ಅ ರೇಲ್. ಸೊ ಇವಾಗ ತಾನೇ ನಾವು ನೋಡಿದ್ವಿ ಸೈರಾಂಗ್ ಕನೆಕ್ಟಿವಿಟಿ ಆಗಿರ್ಬೋದು, ಮತ್ತೆ ಡಿಜಿಟಲ್ ಇನಿಷಿಯೇಟಿವ್ ಡಿಜಿಟಲ್ ನಾರ್ತ್ ಈಸ್ಟ್ ವಿಷನ್ 2022. Okay, so all these what they will do, they will integrate the internal and cross border linkages so that ಸೊ ನಮ್ಮ ನಾರ್ತ್ ಈಸ್ಟ್ ಅಲ್ಲಿ ನಾವ್ ಏನ್ ಮಾಡ್ಬೋದು, ಸ್ಟೆಬಿಲಿಟಿಯನ್ನ ಮೇಂಟೈನ್ ಮಾಡ್ಬೋದು. ಹಾಗೇನೆ ಈಸ್ಟರ್ನ್ ನೇಷನ್ಸ್ ಗಳ ಜೊತೆನೂ ಕೂಡ ನಾವ್ ಏನ್ ಮಾಡ್ಬೋದು, ಗುಡ್ ರಿಲೇಶನ್ಶಿಪ್ ನ ಕೂಡ ನಾವು ಇಟ್ಕೋಬಹುದು. ಆದ್ರೆ ದೇರ್ ಆರ್ ಚಾಲೆಂಜಸ್ ಆರ್ ದೇರ್. ಓಕೆ, ಸೊ ವಾಟ್ ಆರ್ ದಿ ಚಾಲೆಂಜಸ್? ಸೊ ವಿ ವಿಲ್ ಸಿ ಮೆನಿ ಚಾಲೆಂಜಸ್. ದ ಫಸ್ಟ್ ಒನ್ ಇಸ್ ದ ಜಿಯೋಗ್ರಾಫಿಕಲ್ ಅಂಡ್ ಎಂಜಿನಿಯರಿಂಗ್ challenges, the difficult terrain, the landslide, tunnel and bridge constructions, complexities, everything are the first challenges we have. Okay, Indian government is also putting money to develop all these projects, but there are challenges. So what are all the challenges? We are seeing one by one. So first one is the geographical and engineering challenges. Second one, political instability. So we know that the military coup in the Myanmar. Okay, then so these Vietnam nations or Thailand nations, so somewhat they will get influenced by China. Okay, they will say that whenever come to a meeting or ASEAN ಆಗಿರ್ಬೋದು ಅಥವಾ bilateral trade ಆಗಿರ್ಬೋದು, they will say that yeah we will cooperate with, but they will get majorly influenced by China. That is also one of the instability. And Bangladesh ಅಲ್ಲಿ ಬಂದಾಗ, so we know that so Bangladesh ಅಲ್ಲಿ ಏನು ಇವಾಗ ಇಶ್ಯೂ ಆಗ್ತಾ ಇದೆ ಅಂತ ಹೇಳಿ. ಓಕೆ, ಸೊ PM ಹಸೀನಾ ಅವ್ರು ಏನಿದ್ರು ಅವರ ರಿವ್ಯೂ ಮಾಡಿದ್ದಾರೆ. ಇವಾಗ ಬೇರೆ ಗವರ್ಮೆಂಟ್ ಇದೆ, ಅವ್ರು ನಮ್ಮ ಜೊತೆ ಎಷ್ಟು ಕೋಆರ್ಡಿನೇಟ್ ಮಾಡ್ತಾನೆ ವಿ ಡೋಂಟ್ ನೋ. ಆಸ್ ಇಫ್ ನಾವ್ ಎವ್ರಿಥಿಂಗ್ ಇಸ್ ಓಕೆ, ಬಟ್ ಯಾವಾಗ ಬೇಕಾದ್ರೂ ಕೂಡ ಅವ್ರು ಏನ್ ಮಾಡ್ಬೋದು, ನಮಗೆ ಥ್ರೆಟ್ ಮಾಡಬಹುದು. ಓಕೆ, ಅಂಡ್ ದ ವಾಟ್ ಎವರ್ ಬಾರ್ಡರ್ ಇಶ್ಯೂ, ಮಯನ್ಮಾರ್ ಅಂಡ್ ಇಂಡಿಯನ್ ಬಾರ್ಡರ್ ಏನಿದೆ ಇಟ್ಸ್ ವೆರಿ ಪೋರಸ್. ಅದನ್ನ ಏನ್ ಮಾಡ್ತಾ ಇದ್ದಾರೆ ಇವಾಗ, ಫೆನ್ಸ್ ಆಗ್ತಾ ಇದ್ದಾರೆ, ಬಟ್ ಇಟ್ಸ್ ಸ್ಟಿಲ್ ಇನ್ಕಂಪ್ಲೀಟ್. ಈವನ್ ದ ಪೀಪಲ್ ಆರ್ ಕಮಿಂಗ್ ಟು ಇಂಡಿಯಾ. Okay, all these things are the political instability in the neighboring countries. Okay, next one, insurgency and the internal security issue. So we know that the Manipur issue 2023 ಇಂದನೂ ಕೂಡ ನಡೀತಾ ಇದೆ, ದ ಕುಕೀಸ್ ಅಂಡ್ ಮೈಟೀಸ್ ಇಶ್ಯೂ. ಅಂಡ್ ನಾಗಾಲ್ಯಾಂಡ್ ಅಲ್ಲೂ ಕೂಡ ಅವಾಗ ಇನ್ಸರ್ಜೆನ್ಸಿ ನಡೀತಾನೆ ಇರುತ್ತೆ. ಅಂಡ್ ಮಿಜೋರಾಂ ಅಲ್ಲೂ ಕೂಡ ಹೌದು, ಇವಾಗ ಸ್ಟೆಬಿಲಿಟಿ ಇದೆ, ಬಟ್ ಸ್ಟಿಲ್ ಯಾವಾಗ ಪುನಃ ಇನ್ಸರ್ಜೆನ್ಸಿ ಬರುತ್ತೆ ಅನ್ನೋದು ಕೂಡ ನಾವು ಹೇಳಕ್ ಆಗಲ್ಲ ಇಲ್ಲಿ. ಅಂಡ್ ಫೋರ್ತ್ ಒನ್, ಕೋಆರ್ಡಿನೇಷನ್ ಅಮಾಂಗ್ ದ ಮಲ್ಟಿಪಲ್ ಪ್ರಾಜೆಕ್ಟ್ಸ್ ಅಂಡ್ ಏಜೆನ್ಸೀಸ್. ಓಕೆ, ಸೊ ವಿ ಆರ್ ಡೆವಲಪಿಂಗ್ ದ ಮೆನಿ ಪ್ರಾಜೆಕ್ಟ್ಸ್, ಬಟ್ ಎಲ್ಲಾ ಪ್ರಾಜೆಕ್ಟ್ಸ್ ಗಳಲ್ಲೂ ಕೂಡ ಏನಿಲ್ಲ, ಕೋಆರ್ಡಿನೇಷನ್ ಇಲ್ಲ. ಓಕೆ, ಸ್ಟಿಲ್ ದೇ ಆರ್ ಆಲ್ಸೋ ವಿ ಆರ್ ಫೇಸಿಂಗ್ ಸಮ್ ಚಾಲೆಂಜಸ್. ದೆನ್ ಫಂಡಿಂಗ್ ಅಂಡ್ ಪ್ರಾಜೆಕ್ಟ್ ಡಿಲೇಸ್. ಓಕೆ, ಸೊ ಜಸ್ಟ್ ಒಂದು ಇಂಡಿಯಾದ ಬಂದೆ ನೋಡಿ, ಬರೀ 51 ಕಿಲೋಮೀಟರ್ನ ಡೆವಲಪ್ಮೆಂಟ್ ಮಾಡೋದಕ್ಕೆ 2003 ಅಲ್ಲಿ ಅಥವಾ 2002 ಅಲ್ಲಿ ಮಾಡಿರುವಂತದ್ದು 2025 ಅಲ್ಲಿ ಅದೇನಾಗ್ತಿದೆ, ಕಂಪ್ಲಿಮೆಂಟ್ ಆಗ್ತಿದೆ ಅಂತ ಹೇಳಿದ್ರೆ, ಸೊ ದ ಪ್ರಾಜೆಕ್ಟ್ ಡಿಲೇ ತುಂಬಾನೇ ಆಗ್ತಾ ಇದೆ. ಫಂಡ್ಸ್ ಕೂಡ ಅಷ್ಟು ಈಸಿಯಾಗಿ ಅವೈಲಬಿಲಿಟಿ ಸಿಗ್ತಾ ಇಲ್ಲ. ದೆನ್ ಮೇಂಟೆನೆನ್ಸ್ ಅಂಡ್ ದ ಲಾಸ್ಟ್ ಮೈಲ್ ಇಂಟಿಗ್ರಿಟಿ. ಸೊ ದೇರ್ ಆಲ್ಸೋ ವಿ ಹ್ಯಾವ್ ಅ ಚಾಲೆಂಜಸ್. ಸೊ ದೀಸ್ ಆರ್ ಆಲ್ ದ ಚಾಲೆಂಜಸ್ ವಿ ಆರ್ ಫೇಸಿಂಗ್. ಓಕೆ, ಸೊ ಈ ಆರ್ಟಿಕಲ್ ನಿಮ್ಗೆ ಅರ್ಥ ಆಗಿದ್ರೆ ಈ ಕ್ವಶನ್ಗೆ ಆನ್ಸರ್ ನ ಮಾಡಿ. ಓಕೆ, ಟ್ರೈ ಟು ರೈಟ್ ದ ಆನ್ಸರ್ ಟು ಆಲ್ ದೀಸ್ ಕ್ವಶನ್ಸ್, ರೈಟ್, ಸೊ ದಟ್ ನಿಮ್ಗೆ ಕಂಟೆಂಟ್ ಇನ್ನ ಚೆನ್ನಾಗಿ ಅರ್ಥ ಆಗುತ್ತೆ. ಅಸೆಸ್ ದ ರೋಲ್ ಆಫ್ ದಿ ಸೈರಾಂಗ್ ರೈಲ್ವೆ ಪ್ರಾಜೆಕ್ಟ್ಸ್ ಇನ್ ಅಡ್ವಾನ್ಸಿಂಗ್ ಇಂಡಿಯಾಸ್ ಆಕ್ಟ್ ಈಸ್ಟ್ ಪಾಲಿಸಿ ಅಂಡ್ ರೀಜನಲ್ ಕನೆಕ್ಟಿವಿಟಿ. ನೆಕ್ಸ್ಟ್ ಒನ್, ವಾಟ್ ಆರ್ ಆಲ್ ದಿ ಚಾಲೆಂಜಸ್ ಅಂಡ್ ಹೌ ಕ್ಯಾನ್ ದೇ ಬಿ ಅಡ್ರೆಸ್ಡ್. ಓಕೆ, ಸೊ ನಾನು ಆಲ್ರೆಡಿ ಚಾಲೆಂಜಸ್ ಗಳನ್ನ ಡಿಸ್ಕಸ್ ಮಾಡಿದ್ದೀನಿ. ದೆನ್ ಹೌ ವಿ ವಿಲ್ ಅಡ್ರೆಸ್ ದಿ ಚಾಲೆಂಜಸ್. ಸೊ ರೈಟ್ ಇಟ್ ಇನ್ ಯುವರ್ ಓನ್ ವರ್ಡ್ಸ್. ಏನೇನೆಲ್ಲ ನೀವು ಒಬ್ಬ ಡಿಪ್ಲೊಮೆಂಟ್ ಆಗಿ ಯಾವ ತರ ಥಿಂಕ್ ಮಾಡ್ತೀರಾ ಅದನ್ನ ಬರೀತಾ ಬನ್ನಿ. ಸೊ ದಿಸ್ ಕ್ವಶನ್ 250 words ಫಾರ್ 15 marks. ಓಕೆ, ಸೊ ನೆಕ್ಸ್ಟ್ ನೋಡ್ತಾ ಬರೋಣ. ನೆಕ್ಸ್ಟ್ ಇಂಪಾರ್ಟೆಂಟ್. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ಇಂಪಾರ್ಟೆಂಟ್ ಫಾರ್ ಯುವರ್ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಥವಾ ಬೇರೆ ಎಕ್ಸಾಮ್ಸ್ಗಳನ್ನ ಗ್ರೂಪ್ ಸಿ ಗ್ರೂಪ್ ಬಿ ಯಾವುದೇ ಎಕ್ಸಾಮ್ ಬರೀತೀವಿ MCQ ಕೇಳಿದ್ರೆ ಅಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ. ಸೊ ಗವರ್ಮೆಂಟ್ ಮೇ ಪುಷ್ ಫಾರ್ ದ ಪ್ಯಾಸೇಜ್ ಆಫ್ ದಿ ಕೀ ಸ್ಪೋರ್ಟ್ಸ್ ಬಿಲ್ ಇನ್ ಲೋಕಸಭಾ. ಓಕೆ, ಇವತ್ತಿನ ಸೆಷನ್ ಅಲ್ಲಿ ನಡೆಯುತ್ತೆ. ಸೊ ನೋಡೋಣ ಏನೇನು ಆಗುತ್ತೆ ಅಂತ ಹೇಳಿ. ಬಟ್ ಸ್ಟಿಲ್, ಸೊ ಫಸ್ಟ್ ವಿ ಶುಡ್ ನೋ ವಾಟ್ ಇಸ್ ದಿಸ್ ಸ್ಪೋರ್ಟ್ಸ್ ಬಿಲ್. ಪಾಸ್ ಆಗತ್ತಾ, ಅದು ಆಕ್ಟ್ ಆಗತ್ತಾ ಇಲ್ವಾ, ದಟ್ ಇಸ್ ಸೆಕೆಂಡರಿ. ಬಟ್ ವಾಟ್ ಈಸ್ ದೇ, ಸೊ ದಟ್ ಈಸ್ ಇಂಪಾರ್ಟೆಂಟ್ ಫಾರ್ ಅವರ್ ಎಕ್ಸಾಮ್ ಪರ್ಸ್ಪೆಕ್ಟಿವ್. ಓಕೆ, ಸೊ ಇಲ್ಲಿವರೆಗೂ ಯಾವ್ದಾದ್ರು ಸ್ಪೋರ್ಟ್ಸ್ ಆಕ್ಟ್ ಇರ್ಲಿಲ್ವಾ ಮ್ಯಾಮ್ ಇಂಡಿಯಾದಲ್ಲಿ ಅಂತ ಕೇಳಿದ್ರೆ ನೋ. ಸೊ ದೇರ್ ಈಸ್ ಓನ್ಲಿ ಅ ನ್ಯಾಷನಲ್ ಸ್ಪೋರ್ಟ್ಸ್ ಡೆವಲಪ್ಮೆಂಟ್ ಕೋಡ್ ಅಂತ ಇತ್ತು. ಓಕೆ, 2011 ಅದು. ಓಕೆ, ಬಟ್ ನಾವು ನೋಡ್ತಾ ಇರ್ಬೇಕಾದ್ರೆ ಸ್ಪೋರ್ಟ್ಸ್ ಇತ್ತೀಚೆಗೆ ತುಂಬಾ ನ್ಯೂಸ್ ಅಲ್ಲಿ ಇದೆ. ಸ್ಪೋರ್ಟ್ಸ್ ಅಲ್ಲಿ ಆಗ್ತಿರುವಂತ ಅಟ್ರಾಸಿಟೀಸ್ ಗಳಾಗಿರ್ಬೋದು, ಓಕೆ, ದೆನ್ ಮಿಸ್ ಗೈಡೆನ್ಸ್ ಆಗಿರ್ಬೋದು, ದೆನ್ ಅಲ್ಲಿ ಸ್ಪೋರ್ಟ್ಸ್ ಪರ್ಸನ್ ಗಳು ಯಾರಿದಾರೋ ಅವರು ಫೇಸ್ ಮಾಡ್ತಿರುವಂತಹ ಚಾಲೆಂಜಸ್ ಆಗಿರ್ಬೋದು. Okay, all these things to address this one. So the government of India introduced the sports bill. Okay, ಏನೇನೆಲ್ಲ ಇದೆ ಈ ಬಿಲ್ ಅಲ್ಲಿ ಅಂತ
ನೋಡ್ತಾ ಬರೋಣ. ಫಸ್ಟ್ ಒನ್ ದಟ್ ಈಸ್ ನ್ಯಾಷನಲ್ ಸ್ಪೋರ್ಟ್ಸ್ ಬೋರ್ಡ್ ನ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಓಕೆ, ಸೆಂಟ್ರಲ್ ರೆಗ್ಯುಲೇಟರ್ ವಿತ್ ಅ ಪವರ್ ಟು ರೆಕಗ್ನೈಸ್ ಅಂಡ್ ಸಸ್ಪೆಂಡ್ ಅಂಡ್ ಫೆಡರೇಷನ್ ಸೆಟ್ ಅ ಗೈಡ್ಲೈನ್ಸ್ ಆಡಿಟ್ ಫಂಕ್ಷನಿಂಗ್ ಎನ್ಶೂರ್ ದ ಕಂಪ್ಲೈನ್ಸ್. ಇದಿಷ್ಟು ಕೂಡ ಯಾವ್ದ್ರಲ್ಲಿ ಇದೆ, ನ್ಯಾಷನಲ್ ಸ್ಪೋರ್ಟ್ಸ್ ಬೋರ್ಡ್ ಅಲ್ಲಿ ಇನ್ಕ್ಲೂಡ್ ಆಗಿದೆ. ಇದರ ಜೊತೆಗೆ ದೇ ಆರ್ ಆಲ್ಸೋ ಡೆವಲಪಿಂಗ್ ಸಮ್ ನ್ಯಾಷನಲ್ ಸ್ಪೋರ್ಟ್ಸ್ ಬಾಡೀಸ್. ಯಾವ್ದು, ನ್ಯಾಷನಲ್ ಒಲಿಂಪಿಕ್ ಕಮಿಟಿ, ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಪ್ಲಸ್ ನ್ಯಾಷನಲ್ ಪ್ಯಾರಾ ಒಲಿಂಪಿಕ್ ಕಮಿಟಿ. So that they will help in Olympic and a Para Olympic. ಅದ್ರ ಜೊತೆಗೆ the National Sports Board and a National Sports Tribunal. Okay, ಈ ಟ್ರಿಬ್ಯುನಲ್ ಏನ್ ಮಾಡುತ್ತೆ, it has the power like a civil court. Then ಸ್ಪೋರ್ಟ್ಸ್ ಪರ್ಸನಾಲಿಟೀಸ್ ಗಳಿಗೆ ಅಥವಾ ಅಲ್ಲಿರುವಂತ ಯಾರೇ ವರ್ಕರ್ಸ್ ಗಳಿಗೆ ಏನೇ ಪ್ರಾಬ್ಲಮ್ ಆದ್ರೂ ಕೂಡ ಆ ಡಿಸ್ಪ್ಯೂಟ್ ರೆಸಲ್ಯೂಷನ್ ಗೆ ಇದು ಹೆಲ್ಪ್ ಮಾಡುತ್ತೆ. Okay, the fast track of the resolution. Next one, third one is National Sports Election Panel. ಓಕೆ, ಎಲೆಕ್ಷನ್ ಕೂಡ ಮಾಡ್ತಾರೆ. ಯಾವ್ದಕ್ಕೆ, ಈ ಟ್ರಿಬ್ಯುನಲ್ ಆಗಿರ್ಬೋದು, ನ್ಯಾಷನಲ್ ಬೋರ್ಡ್ ಆಗಿರ್ಬೋದು, ಯಾರೆಲ್ಲ ಮೆಂಬರ್ಸ್ ಇರಬೇಕು ಇರಬಾರ್ದು ಅನ್ನೋದಕ್ಕೆ ರಿಲೇಟೆಡ್ ಎಲೆಕ್ಷನ್ ಕೂಡ ಮಾಡೋದಕ್ಕೆ ದೇರ್ ಇಸ್ ಅ ನ್ಯಾಷನಲ್ ಸ್ಪೋರ್ಟ್ಸ್ ಎಲೆಕ್ಷನ್ ಪ್ಯಾನಲ್ ಇಸ್ ಆಲ್ಸೋ ದೇರ್. Okay, then what is the governance reform, whatever we'll see that. The first one is mandatory representation. ಅದರಲ್ಲಿ ಆ ಮ್ಯಾಂಡಟರಿ ರೆಪ್ರೆಸೆಂಟೇಷನ್ ಅಲ್ಲಿ ಯಾರು ಇರಬೇಕಪ್ಪ ಅಂದ್ರೆ the minimum number of women should be there. So example they mentioned in a bill is that 4 women should be there in the board. Okay, so we will see what will happen in the parliament today. Okay, next after that, age and the tenure gaps, limits on the terms of the offices bearers around 70 to 75. Okay, so 70 to 75 years ಆದ್ಮೇಲೆ ಏನಾಗಬೇಕಪ್ಪ ಅಂತಂದ್ರೆ ಅವರು ರಿಟೈರ್ಮೆಂಟ್ ತಗೋಬೇಕು. they stated they can't work in the sports board. ಸೊ ದ್ಯಾಟ್ ಅವ್ರು ಏನಾಗುತ್ತಪ್ಪ ಅಂದ್ರೆ ಹೊಸ ಹೊಸ ಚಾಲೆಂಜಸ್ ಏನ್ ಬರುತ್ತೋ ಅದಕ್ಕೆ ಅಡಾಪ್ಟ್ ಆಗೋದಕ್ಕೆ ದೇ ವಿಲ್ ಹೈಯರ್ ದ ನ್ಯೂ ಪರ್ಸನ್ಸ್ ಹೂ ನೋಸ್ ಮೋರ್ ಅಬೌಟ್ ದಿ ಸ್ಪೋರ್ಟ್ಸ್. ಅಂಡ್ ದೇರ್ ಇಸ್ ಅ ಸ್ಟ್ರಿಕ್ಟ್ ಫಾಲೋವೆನ್ಸ್ ಆಫ್ ಕೋಡ್ಸ್ ಆಫ್ ಎಥಿಕ್ಸ್ ಅಂಡ್ ದ ಸೇಫ್ ಸ್ಪೋರ್ಟ್ಸ್ ಪಾಲಿಸಿ. ಇದಂತೂ ತುಂಬಾನೇ ಕಷ್ಟ ಆಯ್ತು ಸ್ಪೋರ್ಟ್ಸ್ ಅಲ್ಲಿ ತಗೊಂಡಾಗ. ಓಕೆ, ಸೊ ನಾವು ದೇ ಆರ್ ಮ್ಯಾಂಡೇಟರಿ ಅನೌನ್ಸ್ ದ ಕೋಡ್ ಆಫ್ ದಿ ಎಥಿಕ್ಸ್ ಅಂಡ್ ದ ಸೇಫ್ ಸ್ಪೋರ್ಟ್ಸ್ ಪಾಲಿಸಿ, ಲ್ಯಾಕಿಂಗ್ ಲೀಗಲ್ ಬ್ಯಾಕಿಂಗ್ ಫಾರ್ ದಿ ಅಥ್ಲೆಟ್ಸ್ ಪ್ರೊಟೆಕ್ಷನ್ including the vulnerable groups, internal grievance readdressal, prohibition and direct court litigation passing the tribunal. Okay, ಇದೆಲ್ಲವೂ ಕೂಡ ಇಲ್ಲಿ ಕವರ್ ಆಗುತ್ತೆ. ಓಕೆ, ಸೊ ಏನಾಗುತ್ತೆ, ಬಿಲ್ ಆಕ್ಟ್ ಆಗುತ್ತಾ ಇಲ್ವಾ, ಆಕ್ಟ್ ಆದಾಗ ಅಲ್ಲಿ ಏನಾದ್ರು ಚೇಂಜಸ್ ಮಾಡಿದ್ರೆ ಅದನ್ನ ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಅಲ್ಲಿ ಬಂದಾಗ ನಾವು ತಿಳ್ಕೊಳ್ಳೋಣ. ಸೊ ಆಸ್ ಇಫ್ ನಾವು ಯು ಮಸ್ಟ್ ನೋ ದಿಸ್ ಒನ್. ಓಕೆ, ಸೊ ನ್ಯಾಷನಲ್ ಸ್ಪೋರ್ಟ್ಸ್ ಬಿಲ್ ಅಲ್ಲಿ ಏನೇನಿದೆ, ಸ್ಪೋರ್ಟ್ಸ್ ಬೋರ್ಡ್ ಇದೆ, ಮತ್ತೆ ದೇರ್ ಆರ್ ಸಮ್ ಬಾಡೀಸ್ ಆರ್ ದೇರ್ ಲೈಕ್ ಅ ಒಲಿಂಪಿಕ್ ಕಮಿಟಿ ಅಂಡ್ ಪ್ಯಾರಾ ಒಲಿಂಪಿಕ್ ಕಮಿಟಿ, ದೆನ್ ನ್ಯಾಷನಲ್ ಸ್ಪೋರ್ಟ್ಸ್ ಟ್ರಿಬ್ಯುನಲ್ ಇದೆ, ಸ್ಪೋರ್ಟ್ಸ್ ಎಲೆಕ್ಷನ್ ಪ್ಯಾನಲ್ ಕೂಡ ಇದೆ, then mandatory the code of ethics and a safe sports policy and mandatory representation of women. Okay, ಇದಿಷ್ಟು ನಿಮಗೆ ಗೊತ್ತಿರಬೇಕು as if now. Next one guys, Delhi monsoon session 2 runs only on solar electricity. ಇದು ಒನ್ ಲೈನರ್ ಆಗಿ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಏನಪ್ಪಾ ಅಂತ ಅಂದ್ರೆ, so Delhi Assembly is the first in the country to operate solely on the solar energy. ಓಕೆ, ಸೊ ಕಂಪ್ಲೀಟ್ ಆಗಿ ಡೆಲ್ಲಿ ಅಸೆಂಬ್ಲಿಲಿ ಏನೆಲ್ಲ ಎನರ್ಜಿ ರಿಕ್ವೈರ್ಮೆಂಟ್ ಇದೆಯೋ ಅದನ್ನ ಸೋಲಾರ್ ಎನರ್ಜಿಯಿಂದ ಅವರು ತಗೊಳ್ತಾ ಇದ್ದಾರೆ. ಓಕೆ, ಸೊ ಈವನ್ ನಮ್ಮ ರಾಜ್ಯಸಭಾ ಲೋಕಸಭಾದಲ್ಲೂ ಕೂಡ ಸೋಲಾರ್ ಪ್ಯಾನಲ್ಸ್ ಗಳು ಹಾಕಿದ್ದಾರೆ, ಬಟ್ ದೇ ಆರ್ ನಾಟ್ ರನ್ನಿಂಗ್ ಕಂಪ್ಲೀಟ್ಲಿ ಇನ್ ದಿ ಸೋಲಾರ್ ಎನರ್ಜಿ. But in Delhi Assembly, it is completely operating with the solar energy. It's the first assembly in the country, so that is why it will become important for your examination. Okay, almost they are generating 500 kilowatt of rooftop solar energy na generate ಮಾಡ್ತಾ ಇದ್ದಾರೆ. Okay, so that is why important. And one thing I left here to add is that one. So how the World Bank is classifying nations based on the income. Okay, so ಇದನ್ನ ಹಾಗೆ ಬರ್ದಿದ್ದೀನಿ, ಇದನ್ನು ಕೂಡ ನೋಟ್ ಮಾಡ್ಕೊಳ್ಳಿ. ಡೇಟಾ ಪಾಯಿಂಟ್ ಅಲ್ಲಿ ಇದನ್ನ ಕೊಟ್ಟಿದ್ದಾರೆ. ಇಟ್ ಇಸ್ ದೇರ್ ಇನ್ ಪೇಜ್ ನಂಬರ್ 11 ಅಲ್ಲಿ ಇದೆ. ಓಕೆ, ಪೇಜ್ ನಂಬರ್ 11 ಅಲ್ಲಿ ಇಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ವರ್ಲ್ಡ್ ಬ್ಯಾಂಕ್, ನಾವು ದೇಶಗಳನ್ನ ನಾವು ಹೇಳ್ತೀವಿ ಇಟ್ಸ್ ಅ ಡೆವಲಪ್ಡ್ ನೇಷನ್, ಇನ್ನೊಂದನ್ನ ಡೆವಲಪಿಂಗ್ ನೇಷನ್ ಅಂತ ಹೇಳ್ತೀವಿ, ಅಂಡರ್ ಡೆವಲಪಿಂಗ್ ಅಂತ ಹೇಳ್ತೀವಿ. ಇದನ್ನ ಯಾರಾದ್ರೂ ಲೇಬಲ್ ಕೊಟ್ಟಿದಾರ ಅಂತಂದ್ರೆ ನೋ, ನಾಟ್ ಇವನ್ ಯುನೈಟೆಡ್ ನೇಷನ್ ಕೂಡ ಕೊಟ್ಟಿಲ್ಲ. ಸೊ ದೇಶಗಳ ಅವ್ರಾಗ ಅವರೇ ಅಸ್ಯೂಮ್ಸ್ ನ ಮಾಡ್ಕೊಳ್ಳೋದು, ನಾನು ಡೆವಲಪಿಂಗ್, ಇಂಡಿಯಾ ಇಸ್ ಅ ಡೆವಲಪಿಂಗ್ ನೇಷನ್, USA ಇಸ್ ಅ ಡೆವಲಪ್ಡ್ ನೇಷನ್. ಓಕೆ, ಅಥವಾ ಲೆಟ್ಸ್ ಟೇಕ್ ದಟ್
ಮಾಲಿ ಇಸ್ ದ ಅಂಡರ್ ಡೆವಲಪಿಂಗ್ ನೇಷನ್ ಈ ತರ. ಓಕೆ, ಬಟ್ ಆದ್ರೆ ವರ್ಲ್ಡ್ ಬ್ಯಾಂಕ್ ಏನ್ ಮಾಡುತ್ತಪ್ಪ ಅಂದ್ರೆ ದೇಶಗಳನ್ನ ಕ್ಲಾಸಿಫೈ ಮಾಡುತ್ತೆ ಬೇಸ್ಡ್ ಆನ್ ದಿ ಇನ್ಕಮ್. Then it will take the criteria ಅಂತ ಬಂದಾಗ it will consider gross national income per capita. ಓಕೆ, GNI ಪರ್ ಕ್ಯಾಪಿಟಲ್ ಇದು ಯೂಸ್ ಮಾಡುತ್ತೆ. ನ್ಯಾಷನಲ್ ಇನ್ಕಮ್ ಡಿವೈಡೆಡ್ ಬೈ ಟೋಟಲ್ ಪಾಪ್ಯುಲೇಷನ್ ಆಫ್ ದಟ್ ನೇಷನ್, ಯು ವಿಲ್ ಗೆಟ್ ಅ ಗ್ರಾಸ್ ನ್ಯಾಷನಲ್ ಇನ್ಕಮ್. ಓಕೆ, ಅದ್ರ ಬೇಸಿಸ್ ಮೇಲೆ ದೇಶಗಳನ್ನ 4 ಕ್ಯಾಟಗರಿ ಆಗಿ ಡಿವೈಡ್ ಮಾಡುತ್ತೆ. ಒಂದು ಲೋವರ್ ಇನ್ಕಮ್ ನೇಷನ್, ಸೆಕೆಂಡ್ ಒನ್ ಲೋವರ್ ಮಿಡಲ್ ಇನ್ಕಮ್ ನೇಷನ್, ಅಂಡ್ ಅ ಥರ್ಡ್ ಒನ್ ಅಪ್ಪರ್ ಮಿಡಲ್ ಇನ್ಕಮ್ ನೇಷನ್, ಅಂಡ್ ಅ ಫೋರ್ತ್ ಒನ್ ಇಸ್ ದಿ ಹೈ ಇನ್ಕಮ್ ನೇಷನ್. Okay, so these are the 4 category, very very important for your prelims perspective ಅಥವಾ upcoming exams ಗೆ ತುಂಬಾನೇ ಇಂಪಾರ್ಟೆಂಟ್ ಗೈಸ್. ಇದರ ಬೇಸಿಸ್ ಮೇಲೆ ನಿಮಗೆ ಕ್ವಶನ್ ನ ಕೇಳಬಹುದು. ಓಕೆ, ದೆನ್ ಲೋವರ್ ಇನ್ಕಮ್ ನೇಷನ್ ಅಂತ ಹೇಳಿದ್ರೆ ಅವರು ಪರ್ ಪರ್ಸನ್ ಇಫ್ ದ ಇನ್ಕಮ್ ಇಸ್ ಲೆಸ್ ದ್ಯಾನ್ $1,135 ಪರ್ ಡೇ. ಓಕೆ, ಪರ್ ಇಯರ್. ಓಕೆ, $1,135 ಗಿಂತ ಕಡಿಮೆ ಅವ್ರು ಅರ್ನ್ ಮಾಡ್ತಾ ಇದ್ರೆ ಅಂತಹ ದೇಶನ ನಾವೇನಾದ ಕನ್ಸಿಡರ್ ಮಾಡ್ತೀವಿ, ಲೋವರ್ ಇನ್ಕಮ್ ನೇಷನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಂಡ್ ಲೋವರ್ ಮಿಡಲ್ ಇನ್ಕಮ್ ನೇಷನ್ಸ್ ಅಂತ ಬಂದಾಗ ದಟ್ ಈಸ್ ಲೈಕ್ $1,135 to $4,465. ಓಕೆ, ಇಫ್ ದೇ ಆರ್ ಇನ್ಕಮ್ ರೇಂಜಸ್ ಇನ್ ಬಿಟ್ವೀನ್ ಅವ್ರನ್ನ ನಾವು ಲೋವರ್ ಮಿಡಲ್ ಇನ್ಕಮ್ ನೇಷನ್ಸ್ ಅಂತ ಕರಿತೀವಿ. ಅಪ್ಪರ್ ಮಿಡಲ್ ಇನ್ಕಮ್ ನೇಷನ್ಸ್ ಅಂತ ಬಂದಾಗ ದೇರ್ ಇನ್ಕಮ್ ಇಸ್ ಬಿಟ್ವೀನ್ $4,465 to $13,845. Okay, if they are earning this much salary per year, then anta deshakana ನಾವು upper middle income ಅಂತ ಕರಿತೀವಿ. Higher income nations ಅಂತ ಯಾವ್ದು ಕರಿತೀವಿ, if they are earning more than $13,845 ನ ಅರ್ನ್ ಮಾಡ್ತೀರಾ ನಾವು ಅದನ್ನ ಹೈ ಇನ್ಕಮ್ ನೇಷನ್ಸ್ ಅಂತ ಕರಿತೀವಿ. ಓಕೆ, ನಾನು ರೀಸೆಂಟ್ ಆಗಿ ನೋಡ್ತಿದ್ದೆ ಲೋವರ್ ಇನ್ಕಮ್ ಇಂದ ಎಲ್ಲಾ ದೇಶಗಳು ಕೂಡ ಯಾವ ಕಡೆಗೆ ಮೂವ್ ಆಗ್ತಿದೆಪ್ಪ ಅಂತಂದ್ರೆ ಅಪ್ಪರ್ ಮಿಡಲ್ ಇನ್ಕಮ್ ಕಡೆಗೆ ಮೂವ್ ಆಗ್ತಾ ಇದೆ. ಸೊ ಆಸ್ ಇಫ್ ನಾವ್ ಇನ್ ದ ವರ್ಲ್ಡ್ ದೇರ್ ಆರ್ ಓನ್ಲಿ 10% ಆಫ್ ದಿ ಕಂಟ್ರೀಸ್ ಆರ್ ದೇರ್ ಇನ್ ದಿ ಲೋವರ್ ಇನ್ಕಮ್ ನೇಷನ್ ಕ್ಯಾಟಗರಿ. ಓಕೆ, ದೆನ್ ಅದಾದ್ಮೇಲೆ ಈ ಗ್ರಾಸ್ ನ್ಯಾಷನಲ್ ಇನ್ಕಮ್ ನ ಯಾರು ಡೇಟಾ ಕೊಡ್ತಾರೆ ವರ್ಲ್ಡ್ ಬ್ಯಾಂಕ್ಗೆ? ವರ್ಲ್ಡ್ ಬ್ಯಾಂಕ್ಗೆ ಏನಾದ್ರು ರಿಸರ್ಚ್ ಮಾಡುತ್ತೆ ಅಂದ್ರೆ ಇಲ್ಲ. ಆಯಾ ದೇಶಗಳು ಪ್ರತಿ ವರ್ಷನೂ ಕೂಡ ಏನ್ ಮಾಡ್ತಾರೆ, ಅವರ ಗವರ್ಮೆಂಟ್ ವೆಬ್ಸೈಟ್ಸ್ ಗಳಲ್ಲಿ ಅದನ್ನ ಅನೌನ್ಸ್ಮೆಂಟ್ ಮಾಡ್ತಾರೆ. ಆ ಡೇಟಾನ ಕಲೆಕ್ಟ್ ಮಾಡ್ಕೊಂಡು ಏನ್ ಮಾಡುತ್ತಪ್ಪ ಅಂದ್ರೆ ವರ್ಲ್ಡ್ ಬ್ಯಾಂಕ್ ಅವ್ರನ್ನ ಕ್ಯಾಟಗರೈಸ್ ಮಾಡುತ್ತೆ. ಓಕೆ, ಸೊ ಮುಂಚೆ ಏನ್ ಮಾಡ್ತಿದ್ರು ವರ್ಲ್ಡ್ ಬ್ಯಾಂಕ್, ಸೊ ಅವ್ರದ್ದು ಗ್ರಾಸ್ ನ್ಯಾಷನಲ್ ಇನ್ಕಮ್ ಬೇಸಿಸ್ ಮೇಲೆ ಅವ್ರಿಗೆ ಏನ್ ಮಾಡ್ತಿದ್ರು, ಲೋನ್ ನ ಕೊಡ್ತಾ ಇದ್ರು. ಎಸ್ಪೆಷಲಿ ಟು ದ ಲೋವರ್ ಇನ್ಕಮ್ ಅಂಡ್ ಲೋವರ್ ಮಿಡಲ್ ಇನ್ಕಮ್ ಅವರಿಗೆ ಕೊಡ್ತಾನೆ ಇರಲಿಲ್ಲ ಅಷ್ಟು ದುಡ್ಡನ್ನ, ಯಾಕಂತಂದ್ರೆ ಅವ್ರಿಗೆ ತೀರ್ಸಕ್ ಆಗಲ್ಲ ಅಂತ ಹೇಳಿ. ಸೊ ಬಟ್ ಇವಾಗ ಆ ತರ ನೋಡ್ತಾ ಇಲ್ಲ. ಸೊ ನಾವು ದೇ ಆರ್ ಕನ್ಸಿಡರಿಂಗ್ ದ ಮಲ್ಟಿಪಲ್ ಫ್ಯಾಕ್ಟರ್ಸ್. ಓಕೆ, ಸೊ ಮಲ್ಟಿಪಲ್ ಫ್ಯಾಕ್ಟರ್ಸ್ ಗಳನ್ನ ನೋಡ್ಕೊಂಡು ಏನ್ ಮಾಡ್ತಿದೆ ವರ್ಲ್ಡ್ ಬ್ಯಾಂಕ್ ಆಯಾ ದೇಶಗಳಿಗೆ ಲೋನ್ ನ ಕೊಡ್ತಾ ಇದೆ. ಇದಿಷ್ಟನ್ನ ಏನ್ ಮಾಡಿದ್ದಾರೆ, ಆ ರಿಪೋರ್ಟ್ ಅಲ್ಲಿ ಅನಾಲಿಸಿಸ್ ಮಾಡಿದ್ದಾರೆ. ನಂಗೆ ಅದನ್ನ ಹಾಕಕ್ ಮರ್ತೋಗಿತ್ತು, ಅದಕ್ಕೋಸ್ಕರ ಬರ್ದಿದ್ದೀನಿ. ಪ್ಲೀಸ್ ಇದನ್ನು ಕೂಡ ಏನ್ ಮಾಡ್ಕೊಳ್ಳಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆ, ಸೊ ಇದಿಷ್ಟು ಇದು 6 ಕೂಡ ಏನು ಇಂಪಾರ್ಟೆಂಟ್ ಆರ್ಟಿಕಲ್ಸ್, ಯು ಮಸ್ಟ್ ರೀಡ್ ಅಂಡ್ ಮೇಕ್ ಅ ನೋಟ್ ಇನ್ ಟುಡೇಸ್ ನ್ಯೂಸ್ ಪೇಪರ್. ಓಕೆ, ಸೊ ಎಲ್ಲರಿಗೂ ಕೂಡ ನಾನು ಏನ್ ನ್ಯೂಸ್ ಪೇಪರ್ ಅನಾಲಿಸಿಸ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಎಲ್ಲರೂ ಕೂಡ ನೀವು ಕೂಡ ನೋಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಏನ್ ಮಾಡಿ, ಶೇರ್ ಮಾಡಿ. ಹಾಗೇನೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾರ್ ಫರ್ದರ್ ಇನ್ಫಾರ್ಮೇಶನ್. ಬರೀ ನ್ಯೂಸ್ ಪೇಪರ್ ಅನಾಲಿಸಿಸ್ ಅಂತಾನೆ ಇಲ್ಲ, ಬೇರೆ ಬೇರೆ ಕ್ಲಾಸಸ್ ಕೂಡ ನಡೀತಾ ಇದೆ, ಅದನ್ನು ಎಲ್ಲಾನು ಕೂಡ ಫಾಲೋ ಅಪ್ ಮಾಡಿ. ಓಕೆ, ಸೊ ನಮ್ಮ NCG ಇನ್ಸ್ಟಿಟ್ಯೂಟ್ ಅಲ್ಲಿ UPSC, KS, SSC, ಬ್ಯಾಂಕಿಂಗ್ ಅಂಡ್ IB ಎಕ್ಸಾಮ್ಸ್ಗೆ ಕೋರ್ಸಸ್ಗಳು ಅವೈಲಬಲ್ ಇದೆ. ಆನ್ಲೈನ್, ಆಫ್ಲೈನ್ ಅಂಡ್ ರೆಕಾರ್ಡೆಡ್ ಸೆಷನ್ ಎಲ್ಲವೂ ಕೂಡ ಇದೆ. ಸೊ ಕೆಳಗಡೆ ಕಾಣಿಸಿರುವಂತ ನಂಬರ್ಗೆ ಕಾಲ್ ಮಾಡಿ ನೀವು ಎನ್ಕ್ವೈರಿ ಮಾಡಬಹುದು, ಅಥವಾ ನಮ್ಮ ವಿಜಯನಗರಲ್ಲಿ ಬ್ರಾಂಚ್ ಇದೆ, ಬಂದು ಅಲ್ಲೂ ಸಹ ನೀವು ವಿಸಿಟ್ ಮಾಡಿ ಕೋರ್ಸಸ್ಗೆ ಎನ್ರೋಲ್ಮೆಂಟ್ ಆಗ್ಬೋದು. ಓಕೆ, ಸೊ ಇಷ್ಟನ್ನ ಹೇಳ್ತಾ ಇವತ್ತಿನ ಕ್ಲಾಸ್ನ ಮುಗಿಸ್ತೀನಿ ಗೈಸ್. ಪುನಃ ನಾಳೆ ಬೆಳಗ್ಗೆ ನ್ಯೂಸ್ ಪೇಪರ್ ಅನಾಲಿಸಿಸ್ ಜೊತೆ ನಾನು ಬರ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಕೂಡ ಬಾಯ್, ಟೇಕ್ ಕೇರ್.